ಭಾಗವತರಿಗೆಲ್ಲ ನಮಸ್ಕಾರಗಳು. ಶ್ರೀನಿವಾಸೇತಿ ಶ್ರೇಷ್ಠದಯಾ ಪಾತ್ರಂ ಗುಣಾನ್ವಿತಃ ಕೌಶಿಕೋನಂತರಂಗಾರ್ಯ ಶಿರಂ ವಿಜೇತಾಂ ಭುವಿ ಯಸ್ತಾತ್ಮೀಯಭರಂ ವರಪ್ರದ ಗುರೌ ವೈರಾಗ್ಯ ಭಾಗ್ಯೋ ರಥೋ ವೇದಾಂತಾಮೃತ ಸಾರವಂತಮನಘಾತ್ ಶ್ರೀ ಶ್ರೀನಿವಾಸಾದ್ ಗುರೋಃ ಶ್ರೀಶೈಲಾನ್ವಯಕೌಸ್ತುಭಸ್ಥಿತನಿಯಂ ಶ್ರೇಯೋನಿಧೇ ಶ್ರೀನಿಧೇಃ ವಂದೇ ಸಾಧುಕಟಾಕ್ಷಕೇಳನಿಲಯಂ ಶ್ರೀಕೃಷ್ಣಸದ್ದೇಶಿಕಂ ಶ್ರೀವಾಸರಂಗಪರಕಾಲमुनित्रयाप्तलक्ष्मात्मरक्षण इति त्वयिगागमान्तम् आचार्यभक्तिपरिपूतमनर्घशीलं गोपालदेशिकमुनिं गुरुमाश्रयामः। नारायणाख्येतिराजपदाब्जभृङ्गः श्रीवासयोगिगुरुणात्पितपारमीशे भक्त्यादिपूर्णवरदारिकृपात्तचिह्नं श्रीश्रीनिवासमुनिवर्यमहं प्रपद्ये। श्रीनारायणयोगीन्द्रवरदारिकृपाश्रयं रङ्गेशपादविरतं श्रीनिवासमुनिं भजे। नव्यरङ्गयतीन्द्राङ्घ्रि पङ्कजभ्रमरायितं नव्यमङ्गलभूषं श्रीवरदार्यगुरुं भजे। श्रीमान् वेङ्कटनाथार्य कवितार्किककेसरी वेदान्ताचार्यवर्यो मे सन्निधत्तां सदा हृदि यो नित्यमच्युतपदाम्बुजयुग्मरुक्मं व्यामोहतस्तरितराणि दिनाय मेने तस्मद्गुरोर्भगवतोऽस्य श्रीकसिन्धो रामानुजस्य चरणौ शरणं प्रपद्ये। यस्य सारस्वतस्रोतो गुलामोदवासितम् कृतीनां श्रमायालं शठारिं दौपास्महे वन्दे वैकुण्ठसेनान्यं देवं सूत्रवती सखं यद्वेत्र शिखरस्पन्दे विश्वमेतद्व्यवस्थितं सह धर्मचरीं शौरेः सम्मन्त्रितजगद्धिताम् अनुग्रहमयीं वन्दे नित्यमज्ञातनिग्रहां ममप्याद्यं गुरुं वन्दे कमलागृहमेधिनं प्रवक्ता छन्दसां भक्ता पञ्चरात्रस्य स्वयं अनानन्दमयं देवं निर्मलस्फटिकाकृतिम् आधारं सर्वविद्यानां हयग्रीवमुपास्महे। लक्ष्मीनेत्रोत्पलश्रीशरदपरिचयादेशसंवर्धमानः नाभीनाळीकरिं खण्मधुकरपटली दत्तहस्तावलम्बः अस्माकं सम्पदोघानविरलतुलसीदामसञ्जातभूमः काळिन्दी कान्तिहारी कलयतु वपुषः काळिमा कैटभारेः। ಮುಕ್ತಾಕಲಾಪದಲ್ಲಿ 60 ಶ್ಲೋಕಗಳನ್ನು ನೋಡಿದ್ವಿ. ತಮಸ್ಸಿನ ವಿಚಾರದಲ್ಲಿ ಈಗ ಅದು ಪ್ರಾಮಾಣಿಕವಾದದ್ದು ಅಂತ ಹೇಳಿ ಅದು ಒಂದು ದ್ರವ್ಯ ಅನ್ನೋದನ್ನ ಸ್ಥಾಪನೆ ಮಾಡ್ತಾ ಇದ್ದಾರೆ. ಇಲ್ಲಿ ತಮಸ್ಸು ಅನ್ನೋದು ಒಂದು ದ್ರವ್ಯ ಅನ್ನೋದು ಸಿದ್ಧಾಂತ. ಆದರೆ ಅತಿರಿಕ್ತವಾದ ತತ್ವವಲ್ಲ, ಪೃಥ್ವಿ ದ್ರವ್ಯ ಅಂತ ಹೇಳ್ಬಿಟ್ಟು ಅದು ಪಾರ್ಥಿವ ಪದಾರ್ಥ, ಅದು ಒಂದು ಪದಾರ್ಥ ಅಂತ ಹೇಳ್ತೀವಿ. ಅದು ಬರೀ ನೈಯಾಯಿಕರು ಹೇಳೋದು ಬರೀ ಅಭಾವ ಅಂತ ಹೇಳ್ತಾರೆ. ಬೆಳಕಿನ ಅಭಾವವೇ ಕತ್ತಲೆ ಅಂತ ಹೇಳಿದ್ರು, ಅದಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಸ್ಥಾಪನೆ ಮಾಡ್ತಾರೆ. ಇಲ್ಲಿ ಅದರ ಬಗ್ಗೆ ವಿಚಾರ ಮಾಡ್ತಾರೆ. ತಮಸ್ಸು ಬರೀ ಅಭಾವ ರೂಪವಲ್ಲ, ಅಭಾವ ಅಂತ ಒಂದು ಪದಾರ್ಥ ಒಪ್ಕೊಂಡಿದ್ದಾರೆ ನೈಯಾಯಿಕರು. ಅಭಾವ ಅನ್ನುವುದೇ ಒಂದು ಪದಾರ್ಥ ಅವರಿಗೆ. ಆದ್ರಿಂದ ಘಟವಿಲ್ಲ ಅಂದ್ರೆ ಘಟಾಭಾವ ಇದೆ ಅಂತ ಹೇಳ್ತಾರಲ್ಲಿ. ಅದೇ ರೀತಿ ಒಂದು ಘಟ ಉತ್ಪತ್ತಿ ಆಗಕ್ಕೆ ಮೊದಲು ಅದರದು ಪ್ರಾಗಭಾವ ಅನ್ನೋದು ಇತ್ತು ಅಂತ ಹೇಳ್ತಾರೆ. ಹೀಗೆ ಅಭಾವ ಅನ್ನೋದು ಒಂದು ಪದಾರ್ಥ. ಒಂದು ಪದಾರ್ಥಗಳು 7 ಪದಾರ್ಥಗಳಲ್ಲಿ ಅಭಾವವನ್ನು ಒಂದು ಪದಾರ್ಥ ಅಂತ ಒಪ್ಕೊಂಡಿದ್ದಾರೆ. ಸಿದ್ಧಾಂತದಲ್ಲಿ ಹಾಗೆ ಒಪ್ಕೊಂಡಿಲ್ಲ. ಪದಾರ್ಥ ಅನ್ನೋದು ಅಭಾವ ಅನ್ನೋದು ಒಂದು ಪದಾರ್ಥವಲ್ಲ, ಅದು ಮತ್ತೊಂದರ ಭಾವವನ್ನು ತೋರಿಸಕ್ಕೆ ಹೊರತು ಅಭಾವ ಅನ್ನೋದು ಒಂದು ಬೇರೆ ಪದಾರ್ಥವಲ್ಲ, ಅತಿರಿಕ್ತ ಪದಾರ್ಥವಲ್ಲ ಅಂತ ಸಿದ್ಧಾಂತದಲ್ಲಿ ಹೇಳ್ತೀವಿ. ತಮಸ್ಸು ಅನ್ನೋದು ಏನು ಅನ್ನೋದ್ರ ವಿಚಾರ ಇಲ್ಲಿ ಮಾಡ್ತಿದ್ದಾರೆ. ಅದರ ಬಗ್ಗೆ ವಿಶೇಷವಾದ ಕೆಲವು ವಿಷಯಗಳನ್ನ ಇಲ್ಲಿ ತಿಳಿಸ್ತಾರೆ. ಅದಕ್ಕೆ ಮೇಲೆ ಶ್ರುತಿ ಪ್ರಮಾಣವನ್ನ ಮುಂದಿನ ಶ್ಲೋಕದಲ್ಲಿಯೂ ಹೇಳ್ತಾರೆ. ಇದರಲ್ಲಿ ನಾಲೋಕಾಭಾವ ಮಾತ್ರಂ ತಿಮಿರಂ ಅವಿರತಂ ನೀಲಮಿತ್ಯೇವ ದೃಷ್ಟೇಃ ನೈಲ್ಯಂ ತ್ವಾರೋಪಿತಂ ಚೇತ್ ಕಥಮಿವ ನ ಭವೇತ್ ಕ್ವಾಪಿ ಕಸ್ಯಾಪಿ ಬಾಧಃ ಆರೋಪೇ ಚಾತ್ರ ನೈಲ್ಯಂ ನ ಭವತಿ ನಿಯತಂ ಭಾಸ್ವರಾನ್ಯತ್ವ ಸಾಮ್ಯಾತ್ ನಾತ್ರ ದೃಷ್ಟಂ ನಿಯಂತೃ ಪ್ರತಿನಿಯತ ಗುಣಾರೋಪಕ್ಲುಪ್ತೇ ಗುರುತ್ವಾತ್ ನ ಆಲೋಕ ಅಭಾವ ಮಾತ್ರಂ ಅಂತ ಹೇಳಿದ್ರು. ತಿಮಿರಂ ನ ಆಲೋಕ ಅಭಾವ ಮಾತ್ರಂ. ಆಲೋಕ ಅಂದ್ರೆ ಬೆಳಕು, ಬೆಳಕಿನ ಅಭಾವ ಮಾತ್ರವೇ ಕತ್ತಲೆ ಅಲ್ಲ. ತಿಮಿರಂ ಅಂತ ಹೇಳೋದು ನ ಆಲೋಕ ಅಭಾವ ಮಾತ್ರಂ.
ಯಾಕೆ ಅಂತ ಹೇಳಿದ್ರೆ ಯಾವ ಕಾರಣದಿಂದ ಹೇಳ್ತೀರಾ ಅಂದ್ರೆ ಅವಿರತಂ ನೀಲಮಿತ್ಯೇವ ದೃಷ್ಟೇ. ಅವಿರತವಾಗಿ ಅಂದ್ರೆ ಸತತವಾಗಿ ಅದು ಸದಾ ನೀಲ ಅಂತಾನೆ ಎಲ್ಲ ಕಡೆಯೂ ಯಾವ ಕಾಲ ಎಲ್ಲ ಕಾಲದಲ್ಲಿಯೂ ಕೂಡ ನೀಲ ಅಂದ್ರೆ ಡಾರ್ಕ್ ಬ್ಲೂ ಅಂತ ಹೇಳಿದ್ರೆ ಕಪ್ಪು ಅಂತಾನೆ ಅದಕ್ಕೆ ನೀಲ ಅಂತ ಹೇಳ್ತಾರೆ. ನೀಲಂ ಮತ್ತೆ ಕಪ್ಪು ಇದೆ ಅಂತಾನೆ ನಮ್ಗೆ ತಿಳಿದು ಬರುತ್ತೆ, ಹಾಗೆಯೇ ಕಂಡು ಬರುತ್ತೆ ಅದು. ಆದ್ದರಿಂದ ಅದು ಬರೀ ಬೆಳಕಿನ ಅಭಾವವಲ್ಲ ಅಂತ ಮೊದಲು ಹೇಳಿದ್ರು. ಹಾಗಾದ್ರೆ ಆ ಕಪ್ಪು ಬಣ್ಣ ಆರೋಪಿತವಾಗಿರಬಹುದಲ್ಲ ಒಂದ್ರ ಮೇಲೆ. ಆರೋಪಿತವಾಗಿರುವಂತೂ ಯಾಕೆ ಹೇಳಬಾರದು ಅಂದ್ರೆ ನೈಲಿಯಂತೂ ಆರೋಪಿತಂ ಚೇತ್, ಒಂದು ಕಪ್ಪು ಬಣ್ಣ ಒಂದ್ರ ಮೇಲೆ ಆರೋಪಣೆ ಮಾಡಲಾಗಿದೆ ಅಷ್ಟೇ. ನಿಜವಾಗಿಯೂ ಕಪ್ಪು ಅನ್ನೋದು ಇಲ್ಲ ಒಂದು ಪದಾರ್ಥ, ಕತ್ತಲೆ ಅನ್ನೋದು ಪದಾರ್ಥವಲ್ಲ, ಬೇರೆ ಒಂದು ಪದಾರ್ಥದ ಮೇಲೆ ಆರೋಪಿತವಾಗಿದೆ ಆ ಬಣ್ಣ ಅಂತ ಹೇಳಿದ್ರೆ ಕಥಮಿವ ನ ಭವೇತ್ ಕ್ವಾಪಿ ತಸ್ಯಾಪಿ ಬಾಧಃ. ಆರೋಪಿತವಾಗಿರೋದು ಯಾವಾಗಲೂ ಒಂದು ಸತಿ ಬಾಧಿತವಾಗುತ್ತೆ, ಯಾವಾಗ್ಲೂ ಇರೋದಿಲ್ಲ. ಒಂದು ಪದಾರ್ಥದ ಮೇಲೆ ಆರೋಪಿತವಾಗಿದ್ರೆ ಅದು ಯಾವುದೋ ಒಂದು ಕಾರಣದಿಂದ ಆರೋಪಿತವಾಗಿರ್ಬೇಕು. ಆ ಕಾರಣ ಇಲ್ಲದೆ ಇರುವಾಗ ಅದು ಆರೋಪವಿಲ್ಲದೆ ಇರುವಂತಹ ಒಂದು ದಶೆಯಲ್ಲಿ ಕಂಡು ಬರ್ಬೇಕು ಆ ಪದಾರ್ಥ. ಆದ್ದರಿಂದ ಅದು ಯಾವ ಪದಾರ್ಥ ಅಂತ ತಿಳಿದ್ಬಿಟ್ರೆ ಆ ಕಪ್ಪು ಕಂಡು ಬರಬಾರ್ದು ಆವಾಗ. ಆದರೆ ಹಾಗಾಗ್ತಾ ಇಲ್ಲ, ಎಲ್ಲ ಕಡೆಯೂ ಕಪ್ಪು ಅಂತಾನೆ ಬರ್ತಿದೆ. ಆ ಕಪ್ಪು ವರ್ಣ ಅಂತ ಹೇಳೋದು ಅದು ಬಾಧಿತವಾಗೋದಿಲ್ಲ, ಯಾವುದರಿಂದಲೂ ಯಾವ ಕಾಲದಲ್ಲಿಯೂ ತಳ್ಳಿ ಹಾಕಕ್ಕಾಗೋದಿಲ್ಲ ಅದನ್ನ. ಹಾಗಿದ್ರೆ ಯಾವುದೋ ಒಂದು ಪದಾರ್ಥದ ಮೇಲೆ ಬಾಧಿತ ಅಂತ ಹೇಳ್ಬೋದಾಗಿತ್ತು. ಮತ್ತೆ ಆರೋಪ ಮಾಡಿದ್ರೆ ಇನ್ನೊಂದು ದೋಷವನ್ನು ಹೇಳ್ತಾರೆ. ಆರೋಪ ಅಂದ್ರೆ ಆರೋಪೇಚ ಅತ್ರ ನೈಲ್ಯಂ ನಭವತಿ ನಿಯತಂ ಭಾಸ್ವರ ಅನ್ಯತ್ವ ಸಾಮ್ಯಾತಿ. ಆರೋಪಿತವಾಗಿದ್ರೆ ಕಪ್ಪೆ ಯಾಕೆ ಆರೋಪಿತವಾಗ್ಬೇಕು? ಎಲ್ಲ ಬಣ್ಣವೂ ಆರೋಪಿತವಾಗ್ಬೋದಲ್ಲ, ಬೇರೆ ಯಾವ ಬಣ್ಣಗಳು ಕಂಡು ಬರೋದಿಲ್ಲ. ಕತ್ತಲೆ ಅನ್ನೋದು ಕಪ್ಪುಗೆ ಕಂಡು ಬರುತ್ತೆ ಯಾವಾಗಲೂ, ಬೇರೆ ಯಾವ್ದಾದ್ರು ಬಣ್ಣಗಳು ಕೂಡ ಆರೋಪಿತವಾಗಬಹುದಲ್ಲ, ಹಾಗಾಗೋದಿಲ್ಲ. ಆದ್ದರಿಂದ ಬೆಳಕಿನ ಅಭಾವದಲ್ಲಿ ಆರೋಪಿತ ಅಂತ ಹೇಳಿದ್ರೆ ಬೆಳಕಿನ ಅಭಾವದಲ್ಲಿ ಕಪ್ಪೇ ಯಾಕೆ ಯಾವಾಗ್ಲೂ ಆರೋಪಿತವಾಗ್ಬೇಕು? ಬೇರೆ ವರ್ಣಗಳಿಗೂ ಸಮಾನವಾಗಿರೋದ್ರಿಂದ ಬೇರೆ ಯಾವುದೋ ವರ್ಣ ಕೆಲವು ಸತಿ ಆರೋಪಿತವಾಗಬಹುದು, ಹಾಗಾಗೋದಿಲ್ಲ. ಈ ಕಪ್ಪು ಅನ್ನೋದು ಬಾಧಿತವೂ ಆಗೋದಿಲ್ಲ. ಮತ್ತೆ ಇದಕ್ಕೆ ಅದೃಷ್ಟ ಅಂತ ಯಾಕೆ ಹೇಳ್ಬಾರ್ದು? ಅದೃಷ್ಟ ಅಂತ ಹೇಳಿದ್ರೆ ಇದು ಯಾವುದೋ ಒಂದು ಕಾರಣದಿಂದ, ನಮಗೆ ತಿಳಿದೇ ಇರೋ ಒಂದು ಕಾರಣದಿಂದ ಆಗುತ್ತೆ ಅಂದ್ರೆ ಎಲ್ಲಾ ಲೋಕದಲ್ಲಿರುವ ಎಲ್ಲರಿಗೂ ಒಂದೇ ಅದೃಷ್ಟ ಏಕಕಾಲದಲ್ಲಿ ಉಂಟು ಆಗಿ ಕಪ್ಪು ಅಂತ ಕಂಡು ಬರ್ಬೇಕು ಆವಾಗ. ಹಾಗಾಗೋದಕ್ಕೆ ಸಾಧ್ಯವಿಲ್ಲ. ಅದು ಗುರು ಗುರು ಗುರುಪಾಯವಾಗುತ್ತೆ, ಲಘು ಆಗೋದಿಲ್ಲ. ಹಾಗೆ ಕಲ್ಪನೆ ಮಾಡೋದು ಕಷ್ಟವಾಗುತ್ತೆ, ಸರಿ ಹೋಗಲ್ಲ ಅಂತ ಹೇಳ್ತಾರೆ. ಅತ್ರ ಅದೃಷ್ಟಂ ನಿಯಂತ್ರ, ಅದೃಷ್ಟವೇ ಕಾರಣವಲ್ಲ. ಯಾಕೆ ಅಂದ್ರೆ ಪ್ರತಿನಿಯತ ಗುಣ ಆರೋಪ ಕೃತ್ಯೇ, ಒಂದು ನಿಯತವಾದ ಗುಣವು ಯಾವಾಗಲೂ ಆರೋಪವಾಗಿದೆ ಅಂತ ಕಲ್ಪನೆ ಮಾಡುವುದು ಗುರುತ್ವ ಅನ್ನುವ ದೋಷ. ಅದಕ್ಕೆ ಗುರು ಲಘು ಅನ್ನುವ ಎರಡು ಉಪಾಯಗಳಿದ್ರೆ ಲಘುವಾದ ಒಂದು ವಿಷಯವನ್ನ ಕಲ್ಪನೆ ಮಾಡ್ಬೇಕೇ ಹೊರತು ಗುರುವಾದದ್ದನ್ನ ಕಲ್ಪನೆ ಮಾಡೋದು ದೋಷ. ಶಾಸ್ತ್ರದಲ್ಲಿ ಗೌರವ ಅಂತ ಹೇಳ್ತಾರೆ, ಗೌರವ ದೋಷಗ್ರಸ್ತ ಅಂತ ಹೇಳ್ತಾರೆ. ಲಾಘವನ್ನ ಸ್ವೀಕಾರ ಮಾಡಬೇಕು ಮೊದಲು. ಆದ್ದರಿಂದ ಅಲ್ಲಿ ಕಪ್ಪು ಕತ್ತಲೆ ಅನ್ನೋದು ಒಂದು ಪದಾರ್ಥ ಅಂತ ಒಪ್ಕೊಳ್ಳೋದೆ ಸರಿಯಾದದ್ದು ಅನ್ನೋದ ಇಲ್ಲಿ ನಿರೂಪಣೆ ಮಾಡ್ತಾ ಇದ್ದಾರೆ. ಇಲ್ಲಿ ಅದನ್ನೇ ನೀಲಮಿತಿಯೇವ ಅವಿರತಂ, ನೀಲಿಯಾಗಿಯೇ ಇದೆ ಅಂತ ಅನುಭವ ಆಗ್ತಾ ಇದೆ. ಅಂತ ಕಡೆ ಬೆಳಕಿನ ಅಭಾವವಿದ್ರೂ ಕೂಡ ಬೆಳಕಿನ ಅಭಾವ ಮಾತ್ರವೇ ಅದಲ್ಲ, ಬೆಳಕಿನ ಅಭಾವವಿದೆ ಅನ್ನೋದು ಸರಿ. ಕತ್ತಲಿನಲ್ಲಿ ಕತ್ತಲು ಬೆಳಕು ಒಂದು ಕಡೆ ಇರೋದಿಲ್ಲ, ಬೆಳಕಿರೋದಿಲ್ಲ ಅನ್ನೋ ಕಾರಣಕ್ಕೆ ಕತ್ತಲು ಅನ್ನೋ ಪದಾರ್ಥವು ಇಲ್ಲ ಅಂತ ಹೇಳಕ್ಕಾಗೋದಿಲ್ಲ ಅಲ್ಲಿ. ಮತ್ತೆ ಅದು ತೋರ್ತಾ ಇರುವ ಪದಾರ್ಥದಲ್ಲಿ ನೀಲಿ ಬಣ್ಣ ಅನ್ನೋದು ಭ್ರಾಂತಿ ಮಾತ್ರವೇ ಅಂತ ಹೇಳಿದ್ರೆ ಯಾವಾಗಲಾದ್ರೂ ಯಾರಿಗೋ ಇದು ಕಪ್ಪು ಅಲ್ಲ ಅನ್ನೋ ಭ್ರಮೆ ಆಗ್ಬೇಕದು. ಆರೋಪಿತವಾಗಿದೆ ಅಂದ್ರೆ ಅದು ಭ್ರಾಂತಿಯಿಂದ ಉಂಟಾಗುವುದು, ಆರೋಪಿತ ಒಂದು ದೋಷದಿಂದ ಉಂಟಾಗುತ್ತೆ. ಆವಾಗ ಯಾರಿಗಾದ್ರೂ ಒಂದು ಸರಿಯಾದ ಸಮಯದಲ್ಲಿ ಅದು ಭ್ರಾಂತಿ ಆದ್ರಿಂದ ಹೀಗಿಲ್ಲ ಅಂತ ಕಂಡು ಬರ್ಬೇಕು. ಕತ್ತಲೆ ಬೇರೆ ಯಾವುದೋ ಬಣ್ಣದಲ್ಲಿ ಕಂಡು ಬರ್ಬೇಕು. ಅದು ಅಭಾವವಾಗಿದ್ರೆ, ಅಭಾವವೇ ಕತ್ತಲು ಅಂದ್ರೆ ಅಭಾವಕ್ಕೆ ಬಣ್ಣ ಇರಕ್ ಸಾಧ್ಯವಿಲ್ಲ. ಆದ್ದರಿಂದ ಇದು ಹಗ್ಗವನ್ನು ನೋಡಿ ಹಾವು ಅನ್ನೋ ಭ್ರಮೆ ಬಂದಾಗಲೂ ಇದು ಹಾವಲ್ಲ ಅಂತ ಅನುಭವ ಬರುತ್ತೆ. ಆಮೇಲೆ ಕತ್ತಲು ಕಪ್ಪಲ್ಲ ಅನ್ನೋ ಅನುಭವ ಯಾರಿಗಾದ್ರೂ ಬರ್ಬೇಕಲ್ಲ, ಹಾಗಾಗಿ ಸಾಧ್ಯವಿಲ್ಲ. ಭ್ರಮೆ ಅಂತ ಹೇಳಿದ್ರೆ ಅದು ಒಂದು ಸತಿ ಬಾಧಿತವಾಗ್ಬಿಡುತ್ತೆ ಸರಿಯಾದ ವಿಷಯ ತಿಳಿದಾಗ. ಬಾಧಿತವಾದಾಗ ಅದು ಅಲ್ಲ, ಹಾಗಿಲ್ಲ ಅನ್ನೋದು ತಿಳಿದು ಬರ್ಬೇಕು. ಹಾಗೆ ಯಾರಿಗೂ ಎಂದು ತಿಳಿದು ಬರೋದಿಲ್ಲ ಅದು.
ಆದ್ದರಿಂದ ಅದು ಬರೀ ಆರೋಪಿತವಲ್ಲ, ಭ್ರಮೆಯೂ ಅಲ್ಲ ಅದು. ಆದರೆ ಮತ್ತೆ ಅಭಾವ ಪದಾರ್ಥವೇ ಆದರೆ ಅಭಾವಕ್ಕೆ ಒಂದು ಬಣ್ಣ ಇರೋದಿಲ್ಲ. ಆದ್ದರಿಂದ ಇದು ನೀವು ಹೇಳೋದು ನಿರೂಪಣೆ, ಇದು ಬರೀ ಅಭಾವ ರೂಪ ಅಲ್ಲ ಅನ್ನೋದನ್ನ ಇಲ್ಲಿ ವಾದ ಮಾಡ್ತಾ ಇದ್ದಾರೆ. ಇಲ್ಲಿ ಇದು ಸಕಾರಣವಾಗಿ ನಿರೂಪಣೆ ಮಾಡ್ತಾರೆ. ಇಲ್ಲಿ ಆರೋಪವಾಗಿದ್ರೆ ಆರೋಪೇಚ ಅತ್ರ ಭಾಸ್ವರ ಅನ್ಯತ್ವ ಸಾಮ್ಯ, ನೀಲ ರೂಪದ ಆರೋಪ ಅಂತ ಹೇಳಿದ್ರು ಕೂಡ ಅದರಲ್ಲಿ ಬೆಳಕಿಗಿಂತ ಬೇರೆ ಆಗಿರೋದು ಎಲ್ಲಾ ಬಣ್ಣಗಳಿಗೂ ಸಮಾನ. ಬೆಳಕು ಇಲ್ಲದೆ ಇರುವಾಗ ಕತ್ತಲೆ ಕಾಣುತ್ತೆ ಅಂದ್ರೆ ಅಲ್ಲಿ ನೀಲ ರೂಪ ಆರೋಪಿತ ಅಂದ್ರೆ ಬೇರೆ ಬಣ್ಣಗಳು ಯಾಕೆ ಆರೋಪಿತವಾಗಬಾರ್ದು? ಕಪ್ಪು ಮಾತ್ರ ಯಾಕೆ ಕಾಣಬೇಕು ಯಾವಾಗ್ಲೂ ಬೆಳಕಿಲ್ದೆ ಇರುವಾಗ ಅಂತ ಇಲ್ಲಿ ಪ್ರಶ್ನೆ ಬರುತ್ತೆ. ಅದು ಎಲ್ಲರಿಗೂ ಒಂದೇ ಕಾಲದಲ್ಲಿ ಹಿಂಗ್ ಕಂಡು ಬರೋದ್ರಿಂದ ಅದೃಷ್ಟ ಮೊದಲಾದ ಕಾರಣ ಅಂತ ಹೇಳಕ್ಕಾಗುವುದಿಲ್ಲ. 100 ಜನ ಸೇರಿದ್ರು ಒಂದೇ ರೀತಿಯಲ್ಲಿ ಆರೋಪದ ಕಲ್ಪನೆ ಮಾಡೋದು ಗೌರವ ದೋಷ ಅಂತ ಹೇಳಿ ಅದೃಷ್ಟದ ನೈಯಾಯಿಕರು ವೈಶೇಷಿಕರು ಹೇಳ್ತಾರೆ. ಈ ತರ ಪರಮಾಣು ಕಾರಣವಾದವನ್ನೇ ಹೇಳಿದ್ರು ಜಗತ್ತಿಗೆ. ಕಾರಣ ಪರಮಾಣು ಕಾರಣ ಹೇಳುವಾಗ ಪರಮಾಣುಗಳು ನಿರವಯವವಾದದ್ದು, ಆದರೆ 2 ಪರಮಾಣು ಸೇರಿ ಗಣಕ ಅಂತ ಆಗುತ್ತೆ, 3 ಗಣಕ ಸೇರಿ ತ್ರಿಣಕವಾಗುತ್ತೆ. ಅದರಿಂದ ಮುಂದೆ ಎಲ್ಲ ಸ್ಥೂಲವಾದ ಪದಾರ್ಥಗಳೆಲ್ಲ ಉತ್ಪನ್ನವಾಗುತ್ತೆ. 2 ಪರಮಾಣುಗಳು ನಿರವಯವಿಯಾದ 2 ಪದಾರ್ಥಗಳು ಹೇಗೆ ಸೇರಕ್ಕೆ ಸಾಧ್ಯ? ಯಾವುದೋ ಒಂದು ಅವಯವ ಇದ್ರೆ ಸೇರಿ ಇನ್ನೊಂದು ಪದಾರ್ಥ ಉಂಟಾಗಬಹುದು. ನಿರವಯವಿಯಾದ 2 ಪದಾರ್ಥ ಸೇರಕ್ಕಾಗಲ್ಲ. ಯಾವ ಕಾರಣದಿಂದ ಸೇರುತ್ತೆ? ಅದೃಷ್ಟ ಅಂತ ಹೇಳ್ತಾರೆ. ಈ ಅದೃಷ್ಟ, ಈಶ್ವರ ಇದೆಲ್ಲ ಸಾಮಾನ್ಯ ಕಾರಣಗಳು ಕಾರ್ಯಗಳಿಗೆ ಅವರ ನ್ಯಾಯ ದರ್ಶನದಲ್ಲಿ. ಅದು ಕೆಲವು ಒಂದು ದೃಷ್ಟಿಯಿಂದ ಎಲ್ಲರೂ ಒಪ್ಕೊಳ್ತಾರೆ. ಆದರೆ ಪರಮಾಣುಗೆ ಹಾಗೆ ಹೇಳ್ತಾರೆ ಜಗತ್ ಕಾರಣತ್ವ ಅನ್ನೋದು. ಆದ್ರಿಂದ ಅದೃಷ್ಟ ಅನ್ನೋದು ಹೇಳ್ಬೇಕಾದ್ರೆ ಅದು ಎಲ್ಲರಿಗೂ ಏಕರೂಪದಲ್ಲಿ ಎಲ್ಲರಿಗೂ ಒಂದೇ ರೀತಿಯಲ್ಲಿ ಯಾವಾಗ್ಲೂ ಹೀಗೆ ಆಗೋದು ಅನ್ನೋದು ಕಲ್ಪನೆ ಮಾಡೋಕ್ಕಾಗೋದಿಲ್ಲ. ಆ ರೀತಿ ಅನ್ನೋದನ್ನ ಇಲ್ಲಿ ಹೇಳ್ತಿದ್ದಾರೆ. ಆದ್ರಿಂದ ಲೋಕದಲ್ಲಿ ಕೆಲವರಿಗೆ ಹಗ್ಗ ನೋಡಿ ಭ್ರಮೆ ಅಂತ ಬರುತ್ತೆ. ಎಲ್ಲರಿಗೂ ಭ್ರಮೆ ಬರೋದಿಲ್ಲ, ಕೆಲವರಿಗೆ ಬರುತ್ತೆ ಅಷ್ಟೇ, ಕೆಲವ್ರಿಗೆ ಬರೋದಿಲ್ಲ. ಎಲ್ಲರಿಗೂ ಒಂದೇ ಸಮಯದಲ್ಲಿ ಎಲ್ಲರಿಗೂ ಹೀಗೆ ಬರುತ್ತೆ ಅಂತ ಹೇಳಕ್ಕಾಗಲ್ಲ, ಕೆಲವು ಸಮಯದಲ್ಲಿ ಬರುತ್ತೆ ಅಷ್ಟೇ. ಆದರೆ ಪ್ರಪಂಚದಲ್ಲಿ ಎಲ್ಲರೂ ಕೂಡ ಕತ್ತಲು ಕಪ್ಪಾಗಿದೆ ಅಂತಾನೆ ಹೇಳ್ತಾರೆ. ಇದು ಭ್ರಮೆ ಆಗಕ್ಕೆ ಸಾಧ್ಯವಿಲ್ಲ. ನಿರೂಪಣೆ ಎಲ್ಲಿ ಸಾಧ್ಯವಿಲ್ವೋ ಅಲ್ಲೆಲ್ಲ ಅದೃಷ್ಟದ ಮೇಲೆ ಹಾಕ್ಬಿಟ್ರೆ, ನಾವು ತಪ್ಪಿಸ್ಕೊಂಡ್ರೆ ಇದು ಗೌರವ ಅನ್ನೋ ದೋಷವಾಗುತ್ತೆ. ಅದೃಷ್ಟ ಕೂಡ ಒಂದೇ ರೀತಿಯಲ್ಲಿ ಕೆಲಸ ಮಾಡೋದಿಲ್ಲ ಜಗದಲ್ಲಿ. ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಬೇರೆ ಬೇರೆ ಕಾಲದಲ್ಲಿ ಬೇರೆ ಬೇರೆ ಬರುತ್ತೆ, ಏಕರೂಪವಾಗಿರೋದಿಲ್ಲ. ಆದ್ದರಿಂದ ಕತ್ತಲು ಅನ್ನೋ ಅನುಭವ ಕಪ್ಪಗಿರೋದು ಅನ್ನೋದು ಭ್ರಮೆ ಆಗಲ್ಲ. ಆದ್ದರಿಂದ ಇದು ಪಾರ್ಥಿವ ದ್ರವ್ಯವೇ ಅನ್ನೋದು ಇಲ್ಲಿ ಸಿದ್ಧಾಂತ. ಸಂಸ್ಕೃತದಲ್ಲಿ ಸ್ವಲ್ಪ ಕೆಲವು ಅಧಿಕ ವಿಷಯಗಳು ಹೇಳ್ತಾರೆ. ಒಂದು ಅಲ್ಲಿ ಸುಲಭವಾಗಿ ಇರೋದ್ರಿಂದ ತುಂಬಾ ಏನು ವಿಸ್ತಾರವಿಲ್ಲ ಇದರಲ್ಲಿ. ತಮಸಃ ಆಲೋಕ ಅಭಾವ ರೂಪತ್ವಂ ನಿರಾಕರೋತಿ. ತಿಮಿರಂ ಅಂದ್ರೆ ತಮಃ, ತಮಸ್ಸು ಅಂತ ಅರ್ಥ. ಆಲೋಕ ಅಭಾವ ಮಾತ್ರಂ ನ, ಆಲೋಕ ಅಭಾವ ಅನ್ಯ ವ್ಯತಿರೇಕವತ್ವಂ ತಮಃ ಪ್ರತೀತೌ ಅಸ್ತಿ ಇತಿ ಅತಃ. ಇದು ನ್ಯಾಯ ದರ್ಶನದ ಭಾಷೆಯಲ್ಲಿ ಹೇಳಿದ್ರೆ ಆಲೋಕ ಅಭಾವ ಅನ್ಯ ವ್ಯತಿರೇಕವತ್ವಂ ಅಂದ್ರೆ ಆಲೋಕದ ಅಭಾವಕ್ಕಿಂತ ಬೇರೆಯಾದದ್ದು, ವ್ಯತಿರಿಕ್ತವಾದದ್ದು ಅನ್ನೋದು ತಮಸ್ಸಿನಲ್ಲಿ ಕಂಡು ಬರುತ್ತೆ. ತಮ ಪ್ರತೀತವು ಅಸ್ತಿ. ಬರೀ ತಮಸ್ಸು ಅನ್ನೋದು ಬರೀ ಆಲೋಕದ ಅಭಾವವಲ್ಲ, ಅಭಾವಕ್ಕಿಂತ ಬೇರೆಯಾದದ್ದು ಅನ್ನುವ ಜ್ಞಾನ ನಮ್ಗೆ ಉಂಟಾಗುತ್ತೆ. ಪ್ರತೀತಿ ಆಲೋಕ ಭಾವ ಅನ್ಯ ವ್ಯತಿರೇಕವತ್ವಂ, ಅದಕ್ಕಿಂತ ಬೇರೆಯಾದದ್ದಕ್ಕಿಂತ ವ್ಯತಿರಿಕ್ತವಾದದ್ದು ಅನ್ನುವ ಒಂದು ಪ್ರತೀತಿ ತಮಸ್ಸಿನಲ್ಲಿ ಉಂಟಾಗುತ್ತೆ. ಆದ್ದರಿಂದ ತಮಸಃ ಆಲೋಕಭಾವ ರೂಪತ್ವಂ ಅಂಗೀಕ್ರಿಯತೆ, ಪರಂತು ತಾವನ್ಮಾತ್ರಂ ತಮಃ ನ ಭವತ್ಯೇವ. ತಮಸ್ಸು ಅನ್ನೋದು ಆಲೋಕದ ಅಭಾವಕ್ಕೆ ವ್ಯತಿರಿಕ್ತವಾದದ್ದು ಅಂತ ಕಂಡು ಬಂದ್ರು. ಅದನ್ನ ಈ ರೀತಿ ಕಂಡು ಬರುತ್ತೆ ಅಂದ್ರೆ ಆಲೋಕದ ಅಭಾವ ಇದೆ ಅದರಲ್ಲಿ, ಅದನ್ನ ಒಪ್ಕೊಳ್ತೀವಿ. ಆದರೆ ಬರೀ ಅಭಾವ ಮಾತ್ರವೇ ಅಂತ ಒಪ್ಕೊಳ್ಳಲ್ಲ. ಆಲೋಕದ ಅಭಾವವಿರುವ ಕಡೆ ಒಂದು ತಮಸ್ಸು ಅನ್ನೋ ಪದಾರ್ಥವೂ ಇದೆ ಅನ್ನೋದು ಒಪ್ಕೊಳ್ಬೇಕು ಅಂತ ನಮ್ಮ ವಾದ. ತತ್ರ ಹೇತು ನೀಲಂ ಇತ್ಯೇವ ಅವಿರತಂ ದೃಷ್ಟೇ ನಹಿ ಅಭಾವಸ್ಯ ನೀಲರೂಪವತ್ತು ಸಂಭವ. ಅಭಾವಕ್ಕೊಂದು ವರ್ಣ ಇರೋದಿಲ್ವಲ್ಲ, ಆದ್ದರಿಂದ ಅದಕ್ಕೆ ಇಲ್ಲಿ ನಮಗೆ ಒಂದು ವರ್ಣ ಕಂಡು ಬರ್ತಾ ಇದೆ.
ನಾಪಿ ಅನ್ಯಥಾ ಕದಾಚಿದಪಿ ಪ್ರತೀತಿ. ಇದಲ್ಲದೆ ಬೇರೆ ರೀತಿಯಲ್ಲಿ ಎಲ್ಲಿಯೂ ನಮಗೆ ಯಾರಿಗೂ ಅನುಭವ ಆಗ್ತಾ ಇಲ್ಲ. ಕತ್ತಲು ಬೇರೆ ರೀತಿಯಾಗಿರೋದು. ಸರ್ವದಾಪಿ ಏಕರೂಪತಾ ಏವ ಪ್ರತೀತೆ. ಏಕರೂಪವಾಗಿ ಎಲ್ಲರಿಗೂ ಅನುಭವ ಆಗ್ತಾ ಇದೆ. ಕದಾಚಿದಪಿ ಬಾಧಕ ಪ್ರತ್ಯಯ ಅದರ್ಶನಾದಿತಿ ಭಾವ. ಬಾಧಕ ಪ್ರತ್ಯಯ ಅನ್ನೋದು ಇದು ಬಾಧಿಸುವಂತಹದ್ದು, ಇದು ಬಾಧಿತವಾಗುತ್ತೆ ಎನ್ನುವ ಜ್ಞಾನ ಎಲ್ಲಿಯೂ ಯಾರಿಗೂ ಉಂಟಾಗೋದಿಲ್ಲ, ತಿಳಿಯೋದಿಲ್ಲ. ಒಂದು ದೋಷವಿದ್ದರೆ ಅದು ಬಾಧಿತವಾಗಬೇಕು. ಕೆಲವು ಕಡೆ ಬಾಧಕ ಪ್ರತ್ಯಯ ಇಲ್ಲದೆ ಹೋದ್ರೆ ಆವಾಗ ಅದನ್ನ ನಿಜ ಅಂತ ಒಪ್ಕೊಳ್ಬೇಕು, ಬಾಧಕವೇ ಇಲ್ಲದೆ ಹೋದ್ರೆ. ಅದಕ್ಕೆ ಪ್ರತೀತಿ ಮಾತ್ರಾತ್ ನ ವಸ್ತು ಸಿದ್ಧಿ. ಸುಮ್ಮನೆ ತಿಳಿದು ಬರುತ್ತೆ ಅಂತ ಹೇಳ್ಬಿಟ್ಟು ಒಂದು ದ್ರವ್ಯ ಹೇಗೆ ಹೇಳಕ್ ಸಾಧ್ಯ? ಚಂದ್ರ ಅಲ್ಪತ್ವಾದೇರಪಿ ಸತ್ಯತ್ವ ಪ್ರಸಂಗಾತ್. ಇದಕ್ಕೆ ಅವರು ಹೇಳ್ತಾರೆ, ಪೂರ್ವ ಪಕ್ಷಿ, ಒಂದು ವಿಷಯ ಹೀಗೆ ತಿಳಿದು ಬರ್ತಾ ಇದೆ, ಅದರಿಂದ ಒಂದು ಪದಾರ್ಥನ ನಾವು ಸ್ಥಾಪನೆ ಮಾಡೋಕ್ಕಾಗೋದಿಲ್ಲ. ಯಾಕೆಂದ್ರೆ ಚಂದ್ರ ದೂರದಿಂದ ನೋಡಿದ್ರೆ ಸಣ್ಣಗೆ ಕಾಣುತ್ತೆ, ಆದ್ರೆ ಅದು ಸಣ್ಣ ಅಂತ ಹೇಳಕ್ ಸಾಧ್ಯವೇ? ಅದನ್ನ ಹಾಗೆ ನಿರೂಪಣೆ ಮಾಡೋಕ್ಕಾಗೋದಿಲ್ವಲ್ಲ. ಕಂಡು ಬರ್ತಿರೋದು ಹಾಗೆ, ಅದು ನೋಡ್ಬಿಟ್ಟು ಪದಾರ್ಥದ ಸ್ವರೂಪ ನಿರೂಪಣೆ ಮಾಡೋಕ್ಕಾಗಲ್ವಲ್ಲ ಅಂತ ಸಂದೇಹ, ಇಲ್ಲಿ ಆಕ್ಷೇಪ. ತತ್ರ ದೂರತ್ವಾದಿ ದೋಷ, ದೂರ ಇರೋದ್ರಿಂದ ಅದು ದೋಷ, ಸಣ್ಣ ಕಂಡು ಬರ್ತಿದೆ. ಪ್ರಕೃತೇಪಿ ಇತಿ ವದತಃ ನ್ಯಾಯಕಂದಲೀಕಾರಸ್ಯ ಮತಂ ನಿರಾಕರೋತಿ. ನ್ಯಾಯಕಂದಲೀಕಾರರು ಅನ್ನೋರು ಅವರು ಶ್ರೀಧರ ಭಟ್ಟರು ಅಂತ ಹೇಳ್ಬಿಟ್ಟು ಅವರು ನ್ಯಾಯಕಂದಲಿ ಅಂತ ಗ್ರಂಥ ಬರೆದಿದ್ದಾರೆ. ಅದಕ್ಕೆ ಪ್ರಶಸ್ತ ಪಾದರ ವ್ಯಾಖ್ಯಾನ ಇದೆ. ಆ ಗ್ರಂಥದಲ್ಲಿ ಈ ರೀತಿ ನಿರೂಪಣೆ ಮಾಡಿದ್ದಾರೆ ಅಂತ ಹೇಳ್ತಾರೆ ಇಲ್ಲಿ ಸ್ವಾಮಿಗಳು. ಅಲ್ಲಿ ಚಂದ್ರನಲ್ಲಿ ಅಲ್ಪವಾಗಿದೆ ಅಂತ ಹೇಳೋದಕ್ಕೆ ಕಾರಣ ಇದೆ. ಯಾಕೆಂದ್ರೆ ಬಹಳ ದೂರ ಇರೋದ್ರಿಂದ. ಕತ್ತಲು ಹಾಗಿಲ್ವಲ್ಲ, ಇಲ್ಲಿಯೇ ಇದೆಯಲ್ಲ ನಮ್ಮ ಹತ್ರವೇ, ಇದರಲ್ಲಿ ಯಾವ ದೋಷವಿಲ್ಲ ಅಂತ ಅವರು ಹೇಳಿದ್ರೆ ಹೇಳ್ತಾರೆ, ನೈಲ್ಯಂತೂ ಆರೋಪಿತಂ ಏವ ಇತಿ ಚೇತ್. ಇದು ಆರೋಪಿತವೇ ಇಲ್ಲಿ ಅಂತ ಒಪ್ಕೊಳ್ಬೇಕು. ಯಾಕೆಂದ್ರೆ ಚಂದ್ರನ ವಿಷಯದಲ್ಲಿ ದೂರ ಇರೋದ್ರಿಂದ ಸಣ್ಣಗಿದೆ ಅನ್ನುವ ಪ್ರತೀತಿ ತಪ್ಪು ಅನ್ನೋದು ಹೇಳ್ಬೋದು. ಕತ್ತಲು ನಮಗಿಲ್ಲೇ ಇದೆಯಲ್ಲ, ಕಂಡು ಬರ್ತಿದೆಯಲ್ಲ, ಇಲ್ಲಿ ಅಭಾವ, ಬೆಳಕಿನ ಅಭಾವ ಅಂತ ತಾನೇ ಹೇಳ್ಬೇಕು. ಇದು ಆರೋಪಿತ ಅಂತ ಹೇಳ್ಬೇಕು. ಬಣ್ಣ ಅಂತ ಹೇಳಿದ್ರೆ ಬಾಧಕ ಪ್ರತ್ಯಯ ಅಭಾವೇಪಿ ಆರೋಪ ಅಂಗೀಕಾರೇ ತಪ್ಸಕ್ಕಾಗದೆ ಇರೋದ್ರಿಂದ ಅಭಾವದಲ್ಲಿಯೂ ಕೂಡ ಅಂಗೀಕಾರ ಮಾಡ್ತೀವಿ, ಆರೋಪಿತ ಅಂತ ಅಂಗೀಕಾರ ಮಾಡಬೇಕು. ಹೇಳಿದ್ರೆ ಕ್ವಾಪಿ ಕಸ್ಯಾಪಿ ಬಾಧಃ ಕಥಮಿವನ ಭವೇತ್. ಯಾವುದೋ ಒಂದು ಕಾಲದಲ್ಲಿ ಯಾರಿಗೋ ಈ ರೀತಿ ಬಾಧಿತವಾಗಿ ಕಂಡೇ ಬರ್ಬೇಕು, ಇದು ಆರೋಪಿತವಾಗಿದ್ರೆ. ಆದರೆ ಸರ್ವತ್ರ ಸರ್ವಸ್ಯಾಪಿ ಬಾಧ ಏವ ಸ್ಯಾತ್, ಸರ್ವತ್ರ ಸರ್ವಸ್ಯಾಪಿ ಆರೋಪ ಸಂಭವ ತಥಾನ ಕಿಂಚಿದಪಿ ಸಿದ್ಧೇತ್. ಯಾರಿಗಾದ್ರೂ ಒಬ್ರಿಗೆ ಬಾಧೆ ಆಗಿರ್ಬೇಕು. ಎಲ್ಲರಿಗೂ ಏಕಕಾಲದಲ್ಲಿ ಒಂದೇ ರೀತಿಯಲ್ಲಿ ಕಪ್ಪು ಬಣ್ಣ ಆರೋಪಿತವಾಗಿದೆ ಅಂತ ಅನುಭವ ಬರೋದು ಸಾಧ್ಯವಿಲ್ಲ. ಆರೋಪಿತವಾಗಿದ್ರೆ, ಭ್ರಮೆಯಾಗಿದ್ರೆ, ಏಕರೀತಿಯಾದ ಭ್ರಮೆ ಎಲ್ಲರಿಗೂ ಉಂಟಾಗಕ್ಕೆ ಸಾಧ್ಯವಿಲ್ಲ ಎಲ್ಲ ಕಾಲದಲ್ಲಿ. ಆದ್ರಿಂದ ಹಾಗೆ ಆರೋಪಿತವಾದದ್ದು ಅಂತ ಹೇಳಕ್ಕಾಗಲ್ಲ, ಇದು ಭ್ರಮೆ ಅಲ್ಲ ಇದು. ಮತ್ತೆ ಆರೋಪೇಚ ಅಂಗೀಕೃತೆ, ಹಾಗೆಯೂ ನೀವು ಆರೋಪವನ್ನ ಒಪ್ಕೊಳ್ತೀವಿ ಅಂತ ಹೇಳಿದ್ರೆ ಪ್ರಕೃತೆ ತಮಸಿ ಭಾಸ್ವರ ಅನ್ಯತ್ವ ಸಾಮ್ಯಾತ್. ಭಾಸ್ವರ ಶುಕ್ಲೇಹೇ, ಬೆಳಕು ಅನ್ನೋದು ಭಾಸ್ವರ ಶುಕ್ಲ ವರ್ಣ, ಅದು ಪ್ರಕಾಶವಾಗಿದೆ, ಬಿಳಿ ವರ್ಣವಾಗಿದೆ. ಇತರತ್ವಸ್ಯ, ಅದು ಮಿಕ್ಕಿದ್ದು ಇತರ ಸರ್ವರೂಪೇಶು ಸಾಮ್ಯಾತ್. ಅದರಿಂದ ಇದು ಭಾಸ್ವರತ್ವ ಇಲ್ಲ ಅಂದ್ರೆ ಕಪ್ಪು ಬಣ್ಣವೇ ಯಾಕೆ ಬರ್ಬೇಕು? ಹಳದಿ ಬಣ್ಣವೋ ಕೆಂಪು ಬಣ್ಣವೋ ಬರ್ಬೋದಲ್ಲ, ಎಲ್ಲದಕ್ಕೂ ಸಮಾನ ತಾನೇ ಅದು. ಆದ್ರಿಂದ ಬೇರೆ ಯಾವುದೋ ವರ್ಣ ಯಾಕೆ ಆರೋಪಿತವಾಗಬಾರ್ದಲ್ಲಿ? ಇದೇ ಯಾಕೆ ನಿಯತವಾಗಿ ಹೀಗೆಯೇ ಬರ್ಬೇಕು? ಇದೆಲ್ಲ ವಾದದಲ್ಲಿ ನಿರೂಪಣೆ ಮಾಡ್ತಾ ಇದ್ದಾರೆ ಹೇಗೆ ಅಂತ. ಆಲೋಕೇತು ಭಾಸ್ಕರ ಶುಕ್ಲ ವರ್ತತೆ, ಆಲೋಕೋ ಯತ್ರ ನಾಸ್ತಿ ತತ್ರ ತದನ್ಯತೆ ಯತ್ಕಿಂಚಿತ್ ರೂಪಮತಿ ಪ್ರೀತಮರ್ಹತಿ. ಆದ್ರಿಂದ ಏವಂ ಸತಿ ಸರ್ವತ್ರ ಸರ್ವೇಷಾಂ ನೀಲರೂಪಮೇವ ಆರೋಪಿತಂ ಭಾಸತೆ ಇತಿ ಕಥಂ ನಿಯಮಃ ಕರ್ತುಂ ಶಕ್ಯತೆ. ಈ ರೀತಿ ನಿಯಮ ಮಾಡೋಕ್ಕಾಗಲ್ಲ. ಎಲ್ಲರಿಗೂ ಕಪ್ಪು ಬಣ್ಣವೇ ಆರೋಪಿತ ಅನ್ನೋದು ಹೇಳಬಹುದಿಲ್ಲ. ಆದರೆ ಕಂಡು ಬರುತ್ತೆ, ನೀಲಿಮ ದೃಶ್ಯತೆ ಸೂಚಿತಂತ ನೈಲ್ಯಮಿತ್ಯೇವ ಇತಿ ಏವ ಕಾರೇಣ ನೈಲ್ಯಸ್ಯ ಆರೋಪ ನ ಭವತಿ. ಈಗ ಆರೋಪ ಅನ್ನೋದು ಸರಿ ಇಲ್ಲ ಅನ್ನೋದನ್ನ ತಳ್ಳಿ ಹಾಕಿದ್ರು. ಅದನ್ನ ಅದೃಷ್ಟ ವಿಶೇಷದಿಂದ ಆಗಬಹುದಲ್ಲ. ಅಂದ್ರೆ ಸರ್ವೇಷಾಂ ಸರ್ವದಾಪಿ ನೀಲರೂಪಸ್ಯೈವ ಆರೋಪ ಭವತು ಸಂಸಾರಿಣಾಂ ಏಕರೂಪತೆಯ ತ್ಯಾಜ್ಯೇ ಉಪಾದೇಯತು ಬುದ್ಧಿ ಇತಿ ಚೇತ್. ಸಂಸಾರಿಗಳಿಗೆ ಏಕರೂಪವಾಗಿ ಎಲ್ಲ ತ್ಯಾಜ್ಯದೆಲ್ಲ ಉಪಾಯತ್ವ ಅಂತ ಬುದ್ಧಿ ಬರುತ್ತಲ್ಲ, ಅಂದ್ರೆ ಅಲ್ಲಿ ಜ್ಞಾನಿಗಳು ಇದ್ದಾರೆ,
ಅವ್ರಿಗೆ ಆ ರೀತಿ ಬುದ್ಧಿ ಬರಬಾರ್ದಲ್ಲ. ಅದೃಷ್ಟ ಅನ್ನೋದು ನಿಯಂತ್ರವಾಗುವುದಿಲ್ಲ. ನಿಯಾಮಕಂ ನಭವತಿ ತತ್ರ ಹೇತು ಪ್ರತಿನಿಯತೆ ಇತ್ಯಾದಿ. ಪ್ರತಿನಿಯತಃ ಗುಣಃ ತಸ್ಯ ಆರೋಪಕ್ಲುಪ್ತೇಃ ಗುರುತ್ವಾತ್ ಗೌರವಪ್ರಸಿದ್ಧತ್ವಾತ್ ನ ಕಲ್ಪನಾ ಸಂಭವಃ. ಸಂಸಾರಿ ದೃಷ್ಟಾಂತವು ವಿಷಮವಾದುದು. ಅಸಂಸಾರಿಗಳಿಗೂ ಹೀಗೆ ಕಂಡು ಬರ್ಬೇಕು. ಕತ್ತಲೆ ಅಂದ್ರೆ ಕತ್ತಲೆಯಾಗೇ ಇರ್ಬೇಕೆ ಹೊರತು ಅದು ಅಲ್ಲಿ ಬೇರೆ ಒಂದು ವರ್ಣ ಅನ್ನೋದು ಕಂಡು ಬರೋದಕ್ಕೆ ಯಾವ ಪ್ರಮಾಣವೂ ಇಲ್ಲ ಅಲ್ಲಿ. ಕಲ್ಪನಸ್ಯ ಲಾಘವ ಪಕ್ಷಪಾತಿತ್ವಾತ್. ಒಂದು ಪದಾರ್ಥ ಇದೆ ಅಂತ ಹೇಳೋದೆ ಕಲ್ಪನೆ ಯಾವಾಗ್ಲೂ ಲಾಘವ ಪಕ್ಷಪಾತಿ. ಇದೊಂದು ಮುಖ್ಯವಾಗಿ ಹೇಳ್ತಾರೆ ನ್ಯಾಯ. ಕಲ್ಪನಸ್ಯ ಲಾಘವ ಪಕ್ಷಪಾತಿತ್ವಾತ್. ಅಂದ್ರೆ ಪಕ್ಷಪಾತ ಅಂದ್ರೆ ಪಕ್ಷೇ ಪತತಿ ಅಂತ, ಪಕ್ಷಪಾತ ಅಂತ ಶಬ್ದ ಬಂದಿದೆ. ಒಂದು ಪಕ್ಷದಲ್ಲಿ ಬೀಳುತ್ತೆ ಅಂತ ಅರ್ಥ. ಅಂದ್ರೆ ಭಯ ಒಂದ್ ಕಡೆ ಇರುತ್ತೆ ಯಾವಾಗ್ಲೂ ಅಂತ ಅರ್ಥ. ಒಂದು ಪಕ್ಷದಲ್ಲಿ ಇರೋದು ಪಕ್ಷಪಾತ ಅಂತ, ಬಯಾಸ್ ಅಂತ ಹೇಳ್ತೀವಲ್ಲ. ಇವ್ರ ಮೇಲೆ ಏನ್ ಹೆಂಗ್ ಪಕ್ಷಪಾತ ಅಂತ ಹೇಳಿದ್ರೆ ಅವರಲ್ಲಿಯೇ ಯಾವಾಗ್ಲೂ ನಮ್ಮ ಬುದ್ಧಿ ಬರುತ್ತೆ ಅಂತ ಹೇಳೋ ಹಾಗೆ ಒಂದು ಕಡೆಯೇ ಬರೋದು ಪಕ್ಷಪಾತ. ಕಲ್ಪನಾ ಅನ್ನುವಂತಹ ಒಂದು ವಿಷಯ ಶಾಸ್ತ್ರದಲ್ಲಿ ಲಾಘವ ಅನ್ನುವ ಮಾರ್ಗದಲ್ಲಿಯೇ ಬೀಳುತ್ತೆ ಯಾವಾಗ್ಲೂ. ರಾಘವದ ಪಕ್ಷಪಾತಿ ಕಲ್ಪನಾ. ಇದೇ ನ್ಯಾಯ ಶಾಸ್ತ್ರದಲ್ಲಿ. ಎಲ್ಲರೂ ಅದನ್ನ ಅನುಸರಿಸ್ತಾರೆ. ಗೌರವ ಅನ್ನೋದನ್ನ ಒಪ್ಕೊಳ್ಳೋದಿಲ್ಲ. ಕಲ್ಪನೆಯಲ್ಲಿ ದೋಷ. ಕಲ್ಪನೆಯಲ್ಲಿ ಗೌರವವಾದದ್ದು ದೋಷ, ಲಾಘವವಾದದ್ದೇ ಗುಣ. ಅದನ್ನ ಒಪ್ಕೊಳ್ಬೇಕು. ರಾಘವದ ಪಕ್ಷಪಾತಿ ಕಲ್ಪನಾ ಅನ್ನೋದು. ಸರ್ವೇಷಾಂ ಸರ್ವದಾ ಏಕರೂಪೇಣ ಅದೃಷ್ಟಂ ಫಲೋನ್ಮುಖಂ ಸತ್ ಏಕರೂಪಮೇವ ಪ್ರತೀತಿಂ ಜನಯತಿ ಇತಿ ಕಲ್ಪನಂ ಕೇವಲ ಹಠ ಮಾತ್ರಂ. ಬರೀ ಹಠ ಅಷ್ಟೇನೆ. ಇದು ನೀವು ಹಠ ಹಿಡಿದ್ರೆ ಹೀಗೆ ಯಾರು ಏನು ಹೇಳಕ್ಕಾಗೋದಿಲ್ಲ. ಆದರೆ ಅದು ಸರಿಯಾದ ವಿಷಯವಲ್ಲ ಅಂತ ಹೇಳ್ತಿದ್ದಾರೆ. ನೈಲ್ಯಂ ಆರೋಪಿತಂ ಚೇತ್ ಕುತ್ರ ಆರೋಪಿತಂ ಆರೋಪಸ್ಯ ಅಧಿಷ್ಠಾನಂ ಕಿಂ. ಇದೊಂದು ಅಧಿಕವಾದ ವಿಷಯ ಇಲ್ಲಿ ಹೇಳ್ತಾರೆ. ಆರೋಪಿತವಾಗಿದೆ ಅಂತ ಹೇಳಿ ಒಂದು ಕಪ್ಪು ಬಣ್ಣ, ಬೆಳಕು ಇಲ್ಲ ಇಲ್ಲಿ, ಅಲ್ಲಿ ಕಪ್ಪು ಬಣ್ಣ ಆರೋಪಿತವಾಗಿದೆ ಹೊರತು ಒಂದು ಪದಾರ್ಥ ಅನ್ನೋದಿಲ್ಲ. ಅಂದ್ರೆ ಬಣ್ಣ ಒಂದು ವರ್ಣ ಆರೋಪಿತವಾಗಬೇಕಾದ್ರೆ ಅದಕ್ಕೊಂದು ಅಧಿಷ್ಠಾನ ಬೇಕು. ಅಧಿಷ್ಠಾನ ಯಾವುದು ಅಂತ ಕೇಳ್ತೀವಿ ಇಲ್ಲಿ. ನಹಿ ಅಧಿಷ್ಠಾನ ಅಂತರ ಆರೋಪ ಸಂಭವ. ಅಧಿಷ್ಠಾನವೇ ಇಲ್ಲದೆ ಆರೋಪ ಮಾಡ್ತಾರಲ್ಲ. ಹಗ್ಗದಲ್ಲಿ ಹಾವಿನ ಬುದ್ಧಿಯನ್ನು ಆರೋಪಣೆ ಮಾಡಬಹುದೇ ಹೊರತು ಹಗ್ಗವೇ ಇಲ್ಲ ಅಂದ್ರೆ ನಿರಧಿಷ್ಠಾನ ಭ್ರಮೆ ಆಗುತ್ತದೆ. ಬುದ್ಧರು ಹೇಳೋ ಹಾಗೆ ಬೌದ್ಧರು ನಿರಧಿಷ್ಠಾನ ಭ್ರಮೆ. ಪ್ರಪಂಚವೆಲ್ಲ ಭ್ರಮೆ. ಪ್ರಪಂಚವು ಭ್ರಮೆ ಅನ್ನೋದು ಎಲ್ಲೋ ಒಂದು ಕಡೆ ಆರೋಪಿತವಾಗಿರ್ಬೋದು. ಬ್ರಹ್ಮನಲ್ಲಿ ಆರೋಪಿತವಾಗಿದೆ ಅಂತ ಅದ್ವೈತ ಪಕ್ಷದಲ್ಲಿ ಹೇಳು. ಬೌದ್ಧರು ಹೇಳಿದ್ರು ಬ್ರಹ್ಮವೂ ಇಲ್ವಲ್ಲ, ಶೂನ್ಯವಾದ. ಆದ್ರಿಂದ ಆರೋಪಿತ ಅಧಿಷ್ಠಾನವೂ ಭ್ರಮೆ, ಎಲ್ಲವೂ ಭ್ರಮೆ, ನಿರಧಿಷ್ಠಾನ ಭ್ರಮೆ ಅಂತ ಹೇಳ್ತಾರೆ. ಹಾಗೆ ಅದು ಯಾರು ಒಪ್ಕೊಳ್ಳೋದಿಲ್ಲ ವೇದಾಂತದಲ್ಲಿ. ಅಧಿಷ್ಠಾನವಿಲ್ಲದೆ ಆರೋಪಣೆ ಸಾಧ್ಯವಿಲ್ಲ. ತಾದೃಶ ಅಧಿಷ್ಠಾನಸ್ಯ ದುರ್ವಚತ್ವಾತ್ ನೈಲ್ಯಂ ಆರೋಪಿತಮಪಿ ನ ಸಾಧೀಯ. ಇದಕ್ಕೆ ಯಾವುದು ಅಧಿಷ್ಠಾನ ಅಂತ ಹೇಳಕ್ಕಾಗೋದಿಲ್ಲ ಯಾರು. ಅಲ್ಲಿ ಏನು ಅಧಿಷ್ಠಾನ ಈ ಕತ್ತಲೆಗೆ ಅಂದ್ರೆ ಎಲ್ಲಿ ಆರೋಪಿತವಾಗಿದೆ ಅಂದ್ರೆ ಆ ಪದಾರ್ಥ ತಿಳಿದು ಬರ್ಬೇಕಲ್ಲ, ಅದು ಹೇಳಕ್ಕಾಗೋದಿಲ್ಲ. ಅತಶ್ಚ ತಮಸಃ ಅತಿರಿಕ್ತತ್ವ ಕಲ್ಪನಮೇವ ಲಾಘವಾತ್ ತಮಃ ಅತಿರಿಕ್ತ ಪದಾರ್ಥ ನ ತೇಜೋ ಅಭಾವ ಮಾತ್ರ. ಲಾಘವ ಮಾರ್ಗವನ್ನ ನಾವು ಹಿಡಿಯೋದು, ಲಾಘವೋಪಾಯವನ್ನ ಅತಿರಿಕ್ತ ತಮಸ್ಸು ಅನ್ನೋದು ಒಂದು ಪದಾರ್ಥ ಅಂತ ಒಪ್ಕೊಳ್ಬೇಕು. ಅದರಲ್ಲಿಯೂ ಮೀಮಾಂಸಕರು ಹೇಳೋದು ಅತಿರಿಕ್ತವಾದ ದ್ರವ್ಯ ಅಂತ ಹೇಳ್ತಾರೆ. ತತ್ರಾಪಿ ಮೀಮಾಂಸಕ ಮತವತೆ ನ ಅತಿರಿಕ್ತಂ ದ್ರವ್ಯಂ ನೀಲರೂಪಸ್ಯ ಪೃಥಿವಿ ಅಸಾಧಾರಣತ್ವಾತ್. ಬೇರೆ ಒಂದು ದ್ರವ್ಯವೇ ಇದು. ಪೃಥ್ವಿ, ಅಪ್ಪು, ತೇಜಸ್ಸು, ವಾಯು, ಆಕಾಶಕ್ಕಿಂತ ಬೇರೆ ಒಂದು ದ್ರವ್ಯ ತಮಸ್ಸು ಅಂತ ಸಾಧಿಸ್ತಾರೆ. ಹಾಗೆ ಹೇಳಕ್ಕಾಗಲ್ಲ. ಪೃಥಿವಿಯ ವರ್ಣವೇ ಅಲ್ಲಿ ತಮಸ್ಸು, ಅಲ್ಲಿ ನೀಲ ರೂಪ. ಆದ್ರಿಂದ ಇದು ಪೃಥಿವಿಯ ವಿಕಾರ ಅಂತ ಹೇಳಬೇಕು. ಪೃಥಿವಿಯ ಒಂದು ಪರಿಣಾಮವಾಗಿ ಇರುವಂತಹ ಪದಾರ್ಥ, ಪಾರ್ಥಿವ ಪದಾರ್ಥ. ಅದಕ್ಕೆ ತಮಃ ಪಾರ್ಥಿವಂ ದ್ರವ್ಯಂ ಅಂತ ಹೇಳ್ಬೇಕು. ಪೃಥ್ವಿಗಿಂತ ಬೇರೆಯಾದ ಇನ್ನೊಂದು ಪದಾರ್ಥ ಅಂತ ಅಲ್ಲಿ ನಿರೂಪಣೆ ಮಾಡೋಕ್ಕೆ ಸಾಧ್ಯವಿಲ್ಲ. ಯಾಕೆಂದ್ರೆ ಈ ವರ್ಣ ಪೃಥ್ವಿಯ ವರ್ಣವೇ ಅದ್ರಲ್ಲಿ ಕಂಡು ಬರೋದು. ಆದ್ರಿಂದ ಇದು ಪಾರ್ಥಿವ ದ್ರವ್ಯವೇ ಅನ್ನೋದು ಇಲ್ಲಿ ಹೇಳ್ತಾರೆ. ಇದೆಲ್ಲ ಅದಕ್ಕೆ ಮೇಲೆ ಕೆಲವು ವಿಷಯವನ್ನು ಹೇಳ್ತಾರೆ. ಮುಂದಿನ ಶ್ಲೋಕದಲ್ಲಿ ಅದು ತಮಸ್ಸು ಒಂದು ಅತಿರಿಕ್ತವಾದ ಪದಾರ್ಥ.
ಆದರೆ ಅತಿರಿಕ್ತವಾದ ತತ್ವವಲ್ಲ, ದ್ರವ್ಯವಲ್ಲ, ಇದು ಪಾರ್ಥಿವ ದ್ರವ್ಯ ಅನ್ನೋದನ್ನ ಅಲ್ಲಿ ಮಾಡಿದ್ರು. ಅದಕ್ಕೆ ಇವಾಗ ಎಲ್ಲದಕ್ಕಿಂತ ಹೆಚ್ಚಾಗಿ ಶ್ರುತಿ ಪ್ರಮಾಣವನ್ನು ತೋರಿಸ್ತಾರೆ. ಶ್ರುತಿಯು ಇದನ್ನ ಒಪ್ಕೊಂಡಿದೆ ಅಂತ ಹೇಳ್ಬಿಟ್ಟು ಶ್ರುತಿಯಲ್ಲಿ ನಮಗೆ ತಿಳಿದು ಬರುತ್ತೆ, ಒಂದು ಪದಾರ್ಥವಿದೆ ತಮಸ್ಸು. ಧ್ವಾಂತಂ ತೇಜಶ್ಚ ನಾಸೀರಿತಿ ಮುನಿಭಿರುಪಾಖ್ಯಾಯಿ ಸಂವರ್ತವಾರ್ಥ ಭಾವಾಭಾವೋ ನಿಷೇಧುಂ ತದುಭಯ ವಿಧಿವತ್ ವ್ಯಾಹತತ್ವಾದ ಶಕ್ಯಂ ಅಂತರ್ಯಂತುಶ್ಚ ತೇಜಸ್ಸಃ ಪಠಿತತಮೋ ದೇಹ ಇತ್ಯಾಮನಂತಿ ಸ್ಯಾಚ್ಚ ಭಾವೋಪಿ ಭಾವಾಂತರಮತಿ ಮಥನೆ ವಕ್ಷ್ಯಮಾಣ ಕ್ರಮೇಣ. ಧ್ವಾಂತಂ ತೇಜಶ್ಚ ನಾಸೀತ್, ಧ್ವಾಂತಂ ನಾಸೀತ್ ತೇಜಶ್ಚ ನಾಸೀತ್. ಧ್ವಾಂತ ಅಂದ್ರೆ ಕತ್ತಲೆ, ಕತ್ತಲೆಯೂ ಇರಲಿಲ್ಲ, ಬೆಳಕೂ ಇರಲಿಲ್ಲ. ಶ್ರುತಿ ಇದು ಸೂಕ್ತ ಇದೆ, ನಾಸದೀಯ ಸೂಕ್ತ ಅಂತ ಹೇಳ್ಬಿಟ್ಟು ಆ ನಾಸದೀಯ ಸೂಕ್ತದಲ್ಲಿ ಇದರಲ್ಲಿ ಸ್ಪಷ್ಟವಾಗಿ ಈ ವಿಷಯಗಳೆಲ್ಲ ಹೇಳಲ್ಪಟ್ಟಿದೆ. ಋಗ್ವೇದದಲ್ಲಿ ಬರುತ್ತೆ, ಯಜುರ್ವೇದದಲ್ಲಿಯೂ ಕೂಡ ಬರುತ್ತೆ ಅದು ನಾಸದೀಯ ಸೂಕ್ತ ಅಂತ ಹೇಳ್ಬಿಟ್ಟು. ಅದರಲ್ಲಿ ಬರುತ್ತೆ ನಾ ಸದಾಸೀನ್ ನೋ ಸದಾಸೀತ್ ತದಾನೀಂ ಅಂತ ಬರುತ್ತೆ. ನಾಸೀತ್ ರಜೋ ನೋ ವ್ಯೋಮ ಪರೋಯತ್ ಹೇಳಿ ನ ಮೃತ್ಯುರಾಸೀತ್ ಅಮೃತಂ ನ ತರ್ಹಿ ನ ರಾತ್ರ್ಯ ಅನ್ನಾಸೀತ್ ಪ್ರಕೇತಃ ಆನೀದವಾತಂ ಸ್ವದಯಾ ತದೇಕಂ ಅಂತ ಹೇಳಿ ಬರುವಂತಹ ನಾಸದೀಯ ಸೂಕ್ತ ಅನ್ನುವಂತಹ ಪ್ರಸಿದ್ಧವಾದ ಒಂದು ಸೂಕ್ತ. ನ ಸದಾಸೀತ್ ನ ಸದಾಸೀತ್, ನ ಸದಾಸೀತ್ ನೋ ಸದಾಸೀತ್ ತದಾನೀಂ. ಸತ್ತಿರ್ಲಿಲ್ಲ, ಸತ್ತು ಇರ್ಲಿಲ್ಲ, ಮೃತ್ಯು ಇರ್ಲಿಲ್ಲ, ಅಮೃತವಿರ್ಲಿಲ್ಲ, ರಾತ್ರಿ ಇರ್ಲಿಲ್ಲ, ಬೆಳಗ್ಗೆ ಇರ್ಲಿಲ್ಲ. ಹೀಗೆ ರಾತ್ರಿ ಅನ್ನ ಬೆಳಕು ಏನೂ ಇರ್ಲಿಲ್ಲ, ಯಾವುದೂ ಇಲ್ಲದಂತಹ ಒಂದು ಕಾಲ ಅಂತ ಹೇಳ್ತು. ಅಲ್ಲಿ ನಾಸದಾಸಿ ನೋ ಸದಾಸಿಯಿಂದ ಸದಸತ್ ಅನಿರ್ವಚನೀಯ ಅಂತ ಹೇಳ್ತಾರೆ. ಆ ಪ್ರಮಾಣವನ್ನು ತೆಗೆದುಕೊಂಡು ಅದ್ವೈತ ಪಕ್ಷದಲ್ಲಿ ಸತ್ತಿರ್ಲಿಲ್ಲ, ಸತ್ತಾಗಿರ್ಲಿಲ್ಲ, ಅಸತ್ತಾಗಿರ್ಲಿಲ್ಲ ಅಂತ ಹೇಳಿದ್ರೆ ಯಾವ ದೃಷ್ಟಿಯಿಂದ ಸತ್ತಂತ ಆಗಿಲ್ಲ, ಯಾವ ದೃಷ್ಟಿಯಿಂದ ಅಸತ್ತಾಗಿರ್ಲಿಲ್ಲ ಅಂತ ನಾವು ವಿವರಣೆ ಮಾಡ್ತೇವೆ. ಸತ್ತಂತ ಹೇಳಕ್ಕಾಗ್ತಿಲ್ಲ, ಅಸತ್ತ ಅಂತಾನು ಹೇಳಕ್ಕಾಗುದಿಲ್ಲ ಅಂತ ಹೇಳಿ. ಆ ಯಾವ ದೃಷ್ಟಿಯಿಂದ ಹೇಳಬೇಕು, ನಾಮರೂಪ ವಿಭಾಗವಿರಲೇ ಇರೋದು, ನಾಮರೂಪವಿರೋದು. ಆದರೆ ಪದಾರ್ಥ ಇತ್ತು, ಪದಾರ್ಥ ಇಲ್ಲದೆ ಇರಲ್ಲ, ನಿತ್ಯವಾದ ಪದಾರ್ಥ. ಪದಾರ್ಥಕ್ಕೆ ನಾಶವಿಲ್ಲ, ಸ್ವರೂಪ ನಾಶವಿಲ್ಲ ಎಂದು. ದ್ರವ್ಯಕ್ಕೆ ಸ್ವರೂಪ ನಾಶವಿಲ್ಲ, ಆದರೆ ಅವಸ್ಥಾಂತರ ಪತ್ತಿಯಾಗುತ್ತೆ. ಕೆಲವು ಅವಸ್ಥೆಗಳಲ್ಲಿ ನಾಮರೂಪ ವಿಭಾಗ ಇರುತ್ತೆ, ಕೆಲವು ಕಡೆ ಇರೋದಿಲ್ಲ. ಆ ಸತ್ ಮೊದಲಾದ ಶಬ್ದಗಳನ್ನೆಲ್ಲ ಶ್ರುತಿ ಉಪಯೋಗಿಸುತ್ತೆ ಈ ಅವಸ್ಥೆಗಳನ್ನೆಲ್ಲ ತಿಳಿಸಕ್ಕೆ. ನಿತ್ಯ ನಿತ್ಯ ಅನಿತ್ಯ ಅಂತ ಅನೇಕ ನೂರಾರು ವಾಕ್ಯಗಳು ಹೇಳುತ್ತೆ ಶ್ರುತಿ. ಪದಾರ್ಥಗಳು ನಿತ್ಯವಾದದ್ದು, ಆತ್ಮ ನಿತ್ಯನಾದವನು, ಪ್ರಕೃತಿಯು ನಿತ್ಯವಾದದ್ದು ಎಲ್ಲ ಬೇಕಾದಷ್ಟು ಕಡೆ ಸ್ಪಷ್ಟವಾಗಿ ಹೇಳುತ್ತೆ. ನಚಾಮೇ ಕಾಂ ಲೋಹಿತ ಕೃಷ್ಣ ರೂಪಾಂ ಭಕ್ವೀಂ ಪ್ರಜಾಂ ಜನಯಂತಿ ಗುಂಸರೂಪಾಂ ಅಜಾಂ ನ ಜಾಯತೆ. ಅಜಾ ಅಂತ ಹೇಳ್ಬಿಟ್ಟು ಪ್ರಕೃತಿಗೆ ಹೇಳಿದೆ, ಇಲ್ಲ ಅಂತ. ಅದೇ ರೀತಿಯಲ್ಲಿ ದ್ವಾವಜೌ ಈಶನೀಶೌ ಅಗ್ನೌ ದ್ವೌ ಅಜೌ ಈಶನೀಶೌ ಅಜೋ ನಿತ್ಯ ಶಾಶ್ವತೋಯಂ ಪುರಾಣ ನಿತ್ಯೋ ನಿತ್ಯಾನ. ಎಲ್ಲ ನಿತ್ಯತ್ವವನ್ನು ಹೇಳುವ ಶ್ರುತಿಗಳು ಪ್ರಕೃತಿಗೂ ಜೀವಾತ್ಮನಿಗೂ ಬೇಕಾದಷ್ಟು ಇದೆ. ಅದರಿಂದ ನಿತ್ಯ ಅಂತ ಹೇಳಿದ್ರೆ ಉತ್ಪತ್ತಿ ವಿನಾಶ ಇಲ್ಲದೇ ಇರುವಂತಹದ್ದು. ಉತ್ಪತ್ತಿ ವಿನಾಶವಿಲ್ಲ, ಆದರೆ ಪರಿಣಾಮ ಇರಬಹುದು. ಸ್ವರೂಪದಲ್ಲಿಯೇ ಪರಿಣಾಮ ಅಚೇತನಕ್ಕೆ, ಸ್ವಭಾವದಲ್ಲಿ ಪರಿಣಾಮ ಚೇತನಕ್ಕೆ ಪರಿಣಾಮ ಇರಬಹುದೇ ಹೊರತು ದ್ರವ್ಯ ನಾಶವಾಗುವುದಿಲ್ಲ ಎಂದು. ಆದ್ದರಿಂದ ಅದು ಬಹಳ ಮುಖ್ಯವಾದ. ಅಸತ್ ಸತ್ ಅಸತ್ತು ಎಲ್ಲೂ ಇಲ್ಲದೇ ಇರುವಂತಹ ಒಂದು ಪದಾರ್ಥ ಹೇಳಕ್ಕಾಗೋದಿಲ್ಲ. ಸತ್ತು ಅಲ್ಲ ಅಸತ್ತು ಅಲ್ಲ ಅಂತ ಹೇಳಕ್ಕಾಗೋದಿಲ್ಲ. ಅನಿರ್ವಚನೀಯ ಅಂತ ಹೇಳಕ್ಕಾಗೋದಿಲ್ಲ. ಇಲ್ಲ ಸತ್ ಹೇಳ್ಬೇಕು, ಇಲ್ಲ ಅಸತ್ ಹೇಳ್ಬೇಕು. ಸತ್ ಅಂತ ಹೇಳಿದ್ರೆ ಅಸತ್ ಅಂತ ಹೇಳ್ಬೇಕು, ಯಾವ್ದಾದ್ರು ಒಂದು ಹೇಳ್ಬೇಕೇ ಹೊರತು ಒಂದು ಕಾಲದಲ್ಲಿ ಸತ್ತಾಗಿ ಇನ್ನೊಂದು ಕಾಲದಲ್ಲಿ ಅಸತ್ತಾಗಿರ್ಬಹುದು, ಹಾಗೆಯೂ ಹೇಳ್ಬಹುದು. ಅದನ್ನು ಹೇಳದೆ ಈಗ ಹೇಳೋದು ಸಾಧ್ಯವಿಲ್ಲ ಅನ್ನೋದು ನಿರೂಪಣೆ ಮಾಡ್ತಾರೆ ಭಾಷ್ಯಕಾರರು. ಜಿಜ್ಞಾಸಾಧಿಕರಣದಲ್ಲಿ ಬರುತ್ತೆ. ಸದಸದ ಅನಿರ್ವಚನೀಯತಾ ಅನುಪಪತ್ತಿ ಅಂತ ಹೇಳುವಾಗ ಹೇಳ್ತಾರೆ ಅದನ್ನ ಇಲ್ಲಿಯೂ ಸ್ವಾಮಿ ದೇಶಿಕನ್ ಹೇಳ್ತಾರೆ. ಧ್ವಾಂತಂ ನಾಸೀತ್ ತೇಜಶ್ಚ ನಾಸೀತ್, ಕತ್ತಲೆಯೂ ಇರಲಿಲ್ಲ, ಬೆಳಕು ಇರಲಿಲ್ಲ ಅಂತ ಶ್ರುತಿ ಹೇಳುತ್ತೆ. ಮುನಿಬಿಹಿ ಸಂವರ್ತವಾರ್ಥ ಉಪಾಖ್ಯಾಹಿ, ಋಷಿಗಳು ಹೇಳಿದ್ರು. ಸಂವರ್ತವಾರ್ಥ ಅಂದ್ರೆ ಪ್ರಳಯ ವಾರ್ತೆ, ಪ್ರಳಯ ಕಾಲದ ಒಂದು ವರ್ಣನೆ ಅದರಲ್ಲಿ ಕಂಡು ಬರುತ್ತೆ. ವ್ಯಾಹತತ್ವಾತ್ ಭಾವಾಭಾವೌ ತದುಭಯ
ವಿಧಿವತ್ ನಿಷೇಧಂ ಅಶಕ್ಯಂ. ಭಾವವೂ ಇಲ್ಲ ಅಭಾವವೂ ಇಲ್ಲ, ಎರಡೂ ಆಗೋದಿಲ್ಲ ಅನ್ನೋದನ್ನು ನಿಷೇಧಿಸಕ್ಕೆ ಸಾಧ್ಯವಿಲ್ಲ. ಅದು ಅಸಂಗತವಾಗುತ್ತೆ. ಭಾವ ಎರಡನ್ನೂ ಪ್ರತಿಪಾದಕ ಆಗದೇ ಇರೋ ಹಾಗೆ ಎರಡನ್ನೂ ನಿಷೇಧಿಸಕ್ಕೂ ಸಾಧ್ಯವಿಲ್ಲ. ಆ ಸಮಯದಲ್ಲಿ ಭಾವ ಇರಲಿಲ್ಲ, ಅಭಾವ ಇರಲಿಲ್ಲ, ಪ್ರತಿಪಾದಿಸಕ್ಕಾಗೋದಿಲ್ಲ, ನಿಷೇಧಿಸಕ್ಕಾಗೋದಿಲ್ಲ ಅದನ್ನ. ಆದರೆ ಘಟ ಇಲ್ಲ ಅಂತ ಹೇಳಿದ್ರೆ ಘಟಾಭಾವ ಇದೆ ಅಂತ ಅರ್ಥ. ಘಟದ ಅಭಾವ ಇದೆ ಅಂತ ಒಪ್ಕೊಳ್ಬೇಕು. ಎರಡು ಪರಸ್ಪರ ವಿರುದ್ಧ ಅಂದ್ರೆ ಒಂದು ಇದೆ ಅಂದ್ರೆ ಮತ್ತೊಂದು ಇಲ್ಲ ಅನ್ನೋದು ಸಿದ್ಧವಾಗುತ್ತೆ. ಎರಡನ್ನೂ ಇದೆ ಅಥವಾ ಇಲ್ಲ ಅಂತ ಹೇಳಕ್ ಸಾಧ್ಯವಿಲ್ಲ. ಎರಡೂ ಇರಕ್ ಸಾಧ್ಯವಿಲ್ಲ ಏಕಕಾಲದಲ್ಲಿ. ಭಾವ ಅಭಾವ ಎರಡು ಏಕಕಾಲದಲ್ಲಿ ಇರಕ್ ಸಾಧ್ಯವಿಲ್ಲ. ಅದೇ ರೀತಿ ಭಾವ ಅಭಾವ ಎರಡು ಇಲ್ಲ ಅಂತಾನು ಹೇಳಕ್ಕಾಗಲ್ಲ ಏಕಕಾಲದಲ್ಲಿ. ಇಲ್ಲ ಭಾವವಿರ್ಬೇಕು, ಇಲ್ಲ ಅಭಾವವಿರ್ಬೇಕು. ಭಾವ ಅಭಾವ ಎರಡೂ ಇದೆ ಹೇಳಕ್ಕಾಗೋಲ್ಲ, ವಿರುದ್ಧ. ಎರಡೂ ಇಲ್ಲ ಅಂತಾನು ಹೇಳಕ್ಕಾಗೋದಿಲ್ಲ. ಇದು ಬಹಳ ಪ್ರಧಾನವಾದ ಅರ್ಥ ಸಿದ್ಧಾಂತದಲ್ಲಿ. ಅದೇ ರೀತಿ ತಮಸ್ಸು ತೇಜಸ್ಸು, ತೇಜಸ್ಸಿನ ಅಭಾವ ತಮಸ್ಸು ಅಂತ ಹೇಳಿದ್ರೆ ತೇಜಸ್ಸಿಲ್ಲ ಅಂದಾಗ ತಮಸ್ಸಿದೆ ಅಂತ ಅರ್ಥ ಮಾಡ್ಕೋಬೇಕು. ಆದ್ರೆ ಶ್ರುತಿ ಹೇಳುತ್ತೆ ನಾಸಿ ತಮಃ ನ ಜ್ಯೋತಿರಭೂತ್. ಇನ್ನೊಂದು ಶ್ರುತಿ ಹೇಳುತ್ತೆ ತಮಸ್ಸು ಇರ್ಲಿಲ್ಲ, ಜ್ಯೋತಿಯೂ ಇರ್ಲಿಲ್ಲ ಅಂತ ಹೇಳುತ್ತೆ. ಎರಡೂ ಇಲ್ಲ ಅಂತ ಹೇಳೋದ್ರಿಂದ ಏನ್ ತಿಳಿದು ಬರುತ್ತೆ ನಮ್ಗೆ? ಇದು ಒಂದರದ ಭಾವ ಅಭಾವ ಆಗಕ್ ಸಾಧ್ಯವಿಲ್ಲ. ತಾಸಿ ತಮಃ ಅನ್ನೋದು ಜ್ಯೋತಿ ಅಭಾವವಾಗಿದ್ದರೆ ಎರಡು ಏಕಕಾಲದಲ್ಲಿ ಇಲ್ದೇ ಇರೋಕ್ಕಾಗೋದಿಲ್ಲ. ಎರಡು ಸ್ವತಂತ್ರವಾದ ಪದಾರ್ಥಗಳಾಗಿದ್ರೇನೆ ಎರಡು ಇಲ್ಲ ಅಂತ ಹೇಳ್ಬೋದು. ತಮಸ್ಸೇ ಬೇರೆ ದ್ರವ್ಯ, ತೇಜಸ್ಸೇ ಬೇರೆ ದ್ರವ್ಯ ಅಂದ್ರೆ ಆವಾಗ ಇದು ಇರ್ಲಿಲ್ಲ ಅದು ಇರ್ಲಿಲ್ಲ ಅಂತ ಹೇಳ್ಬೋದು. ಇಲ್ಲದೆ ಹೋದ್ರೆ ಎರಡು ಒಟ್ಟಿಗೆ ಏಕಕಾಲದಲ್ಲಿ ಇಲ್ಲ ಅಂತಾನೋ ಎರಡು ಏಕಕಾಲದಲ್ಲಿ ಇದೆ ಅಂತಾನೋ ಹಗಲು ರಾತ್ರಿ ಅನ್ನೋದು ಭಾವ ಅಭಾವ ಅಂತ ತಗೊಂಡ್ರು ಎರಡು ಏಕಕಾಲದಲ್ಲಿ ಇರಕ್ ಸಾಧ್ಯವಿಲ್ಲ, ಅಥವಾ ಏಕಕಾಲದಲ್ಲಿ ಇಲ್ಲದೆ ಇರಕ್ಕೂ ಆಗೋದಿಲ್ಲ. ಯಾವ್ದಾದ್ರು ಒಂದಿರ್ಬೇಕು, ಒಂದಿಲ್ಲ ಅಂದ್ರೆ ಒಂದಿಲ್ಲ ಅಂತ ಹೇಳ್ಬೇಕು. ಎರಡು ಸ್ವತಂತ್ರವಾಗಿದ್ರೆ ಒಂದ್ಸತಿ ಇರುತ್ತೆ ಒಂದ್ಸತಿ ಇರೋದಿಲ್ಲ, ಅಥವಾ ಎರಡು ಇಲ್ಲ ಅಂತಾನು ಹೇಳ್ಬೋದು. ಅವಾಗ ಸ್ವತಂತ್ರವಾಗಿಲ್ಲದೆ ಇದ್ರೆ ಪದಾರ್ಥವಾಗಿದ್ರೆ ಅದನ್ನ ಎಲ್ಲಿ ನಿರೂಪಣೆ ಮಾಡ್ತಾರೆ? ಅದನ್ನೇ ಇಲ್ಲಿ ಹೇಳ್ತಿರೋದು. ವ್ಯಾಹತತ್ವಾತ್ ಭಾವ ಅಭಾವವು ತದ್ ಉಭಯ ವಿಧಿವತ್. ಉಭಯ ವಿಧಿ ಅಂದ್ರೆ ಎರಡು ಇರೋದು ಅನ್ನೋದು. ಇರೋದು ವ್ಯಾಹತವಾಗಿರೋದು ಅಂದ್ರೆ ವಿರುದ್ಧವಾದದ್ದು ಅಂತ ಅರ್ಥ. ಪರಸ್ಪರ ವಿರುದ್ಧವಾದದ್ದು. ಅಭಾವ ಎರಡು ಉಭಯ ವಿಧಿ ಅನ್ನೋದು ವ್ಯಾಹತ. ಅಂದ್ರೆ ಎರಡು ಏಕಕಾಲದಲ್ಲಿ ಇರೋದು ಹೇಳಕ್ಕಾಗೋದಿಲ್ಲ, ವಿರೋಧವಾಗುತ್ತೆ. ನಿಷೇಧಂ ಅಶಕ್ಯಂ. ಅದೇ ರೀತಿಯಲ್ಲಿ ವಿಧಿವತ್ ನಿಷೇಧಂ ಅಪಿ ಅಶಕ್ಯಂ. ಅದು ಹೇಗೆ ಇರೋದು ಹೇಳಕ್ ಸಾಧ್ಯವಿಲ್ವೋ ಇಲ್ಲ ಅನ್ನೋದು ಕೂಡ ಏಕಕಾಲದಲ್ಲಿ ಹೇಳಕ್ಕಾಗೋದಿಲ್ಲ. ಎರಡು ಸ್ವತಂತ್ರವಾದ ದ್ರವ್ಯ ಆಗಿದೆ ಅದೇ ಅನ್ನೋದು ಅದರಿಂದ ಅರ್ಥವಾಗುತ್ತೆ ನಮ್ಗೆ. ಅದಕ್ಕೆ ಅದ್ರ ಜೊತೆಗೆ ಶ್ರುತಿ ಅದನ್ನ ಏನ್ ಹೇಳಿದೆ? ಅಂತರ್ಯಂತು ತೇಜಸ್ಸಹ ಪಠಿತ ತಮಶ್ಚ ದೇಹ ಇತಿ ಆಮನಂತಿ. ಅಂತರ್ಯಾಮಿಯಾದ ಅಂತರ್ನಿಯಮನ ಮಾಡುವ ಅಂತರ್ಯಾಮಿಯಾದ ಪರಮಾತ್ಮನಿಗೆ ತೇಜಸ್ಸಿನ ಜೊತೆ ತಮಸ್ಸು ಕೂಡ ದೇಹ ಅಂತ ಶ್ರುತಿಯಲ್ಲಿ ಹೇಳಲ್ಪಟ್ಟಿದೆ. ತೇಜಸ್ಸಹ ಪಠಿತ ತಮಶ್ಚ, ತೇಜಸ್ಸಿನ ಜೊತೆಯಲ್ಲಿಯೇ ಹೇಳಲ್ಪಟ್ಟ ತಮಸ್ಸು ಕೂಡ ದೇಹ ಇತಿ ಆಮನಂತಿ. ಶ್ರುತಿ ಹೇಳುತ್ತೆ ಇದು ದೇಹವೇ. ಯಸ್ಯ ತೇಜಸ್ ಶರೀರಂ ಯಸ್ಯ ತಮಸ್ ಶರೀರಂ, ಇದೆಲ್ಲವೂ ಹೇಳಲ್ಪಟ್ಟಿದೆ ಅವನಿಗೆ, ಪರಮಾತ್ಮನಿಗೆ. ತೇಜಸ್ಸಿನೊಂದಿಗೆ ತಮಸ್ಸು ಶರೀರ, ತೇಜಸ್ಸು ಶರೀರ, ತಮಸ್ಸು ಶರೀರ ಅಂತ ಹೇಳಿದ್ದಾರೆ. ಆದ್ರಿಂದ ಇದೆಲ್ಲ ವೃಥಾ ಚರ್ಚೆ ಅಂತ ಹೇಳ್ತಾರೆ ಆಚಾರ್ಯರಲ್ಲಿ. ವಾಸ್ತವಿಕವಾಗಿ ಏನ್ ಹೇಳೋದು? ವಕ್ಷ್ಯಮಾಣ ಕ್ರಮೇಣ ಅತಿಮಥನೆ ಅಭಾವೋಪಿ ಭಾವಾಂತರಚ್ಚ ಸ್ಯಾತ್. ಕಡೆಯಲ್ಲಿ ನೀವು ನಿರೂಪಣೆ ಮಾಡುವ ಅಭಾವ ಅನ್ನೋ ಪದಾರ್ಥವೇ ನಿರೂಪಣೆ ಮಾಡಕ್ಕಾಗಲ್ಲ ಅಂತ ಹೇಳ್ತಾರೆ. ಅಭಾವವೇ ಹೇಳಕ್ಕಾಗೋದಿಲ್ಲ. ಅಭಾವವು ಭಾವಾಂತರವೇ ಹೊತ್ತು ಅಭಾವ ಅನ್ನುವ ಒಂದು ಪದಾರ್ಥ ನೀವು ಹೇಳ್ತೀರಲ್ಲ ಅದುವೇ ಸರಿ ಇಲ್ಲ, ಅದರಲ್ಲಿಯೇ ವಿರೋಧವಿದೆ ಅಂತ ಹೇಳ್ತಾರೆ. ಅದು ಮುಂದೆ ವಿಸ್ತಾರವಾಗಿ ಹೇಳ್ತಾರೆ. ಅದರ ವಿಷಯದಲ್ಲಿ ಒಂದು ವಸ್ತುವಿನ ಅಭಾವ ಇನ್ನೊಂದು ರೀತಿಯಲ್ಲಿ ಭಾವರೂಪವೇ ಆಗ್ಬೇಕು. ಆದ್ದರಿಂದ ಒಂದನ್ನು ಇಲ್ಲ ಅಂತ ನಿಷೇಧ ಮಾಡಿದ ತಕ್ಷಣ ಆ ವಸ್ತು ತತ್ವಪೂರ್ಣ, ವಸ್ತು ಮಾತ್ರಕ್ಕೆ ವಸ್ತು ತತ್ವಪೂರ್ಣವಾಗಲ್ಲ, ಅಲ್ಲಿ ಪೂರಕವಾಗಿ ಮತ್ತೊಂದನ್ನು ಉಳಿಸಬೇಕು. ಇಲ್ಲದೆ ಇರೋ ಜಾಗದಲ್ಲಿ ಒಂದು ಇರ್ಬೇಕಲ್ಲಿ. ಆದ್ದರಿಂದ ತೇಜಸ್ ಇಲ್ಲ ಅಂದ್ಬಿಟ್ರೆ ವ್ಯವಹಾರಕ್ಕೆ ಸಾಗುವುದಿಲ್ಲ. ತೇಜೋಭಾವ ಅಂದ್ಬಿಟ್ರೆ ವ್ಯವಹಾರಕ್ಕಾಗೋದಿಲ್ಲ. ತೇಜೋಭಾವ ಅನ್ನೋದು ಏನು ಅಂತ ಹೇಳ್ಬೇಕು. ಅದುವೇ ತಮಸ್ಸು ಅಂತ ನಿರೂಪಣೆ ಮಾಡ್ತೀವಿ. ಇನ್ನೊಂದರ ಇರುವಿಕೆ ಅಲ್ಲಿ ಹೇಳ್ಬೇಕು. ಒಂದರ ಅಭಾವ ಅಂದ್ರೆ ಘಟ ಅಂದ್ರೆ ಘಟಾಭಾವ ಅಂದ್ರೆ ಪೃಥ್ವಿ ಇದೆ ಅಲ್ಲಿ, ಪೃಥ್ವಿಯಲ್ಲಿ ಇದೆ ಅಂತ ಹೇಳ್ಬೇಕು. ಘಟ ಇಲ್ಲ ಅಂದ್ರೆ ಪೃಥ್ವಿ ಇರುತ್ತೆ.
ಅದೆಲ್ಲೂ ಹೋಗೋದಿಲ್ಲ. ಒಂದರ ಅಭಾವ ಇನ್ನೊಂದರ ಸತ್ವ, ಅಥವಾ ಘಟ ಇಲ್ಲ ಭಾವ ಅಂದ್ರೆ ಬೇರೆ ಕಡೆ ಇದೆ ಅಂತ ಹೇಳ್ಬೇಕು. ಆದ್ರಿಂದ ಒಂದು ಇಲ್ಲ ಅಂದ್ರೆ ಒಂದು ಇದೆ ಅನ್ನೋದನ್ನ ನಿರೂಪಣೆ ಮಾಡ್ಬೇಕಾಗಿದೆ. ಆದ್ರಿಂದಲೇ ತಮಸ್ಸು ಕೇವಲ ಅಭಾವ ರೂಪವಲ್ಲ, ಪಾರ್ಥಿವ ದ್ರವ್ಯ ಅನ್ನೋದನ್ನ ನಿರೂಪಣೆ ಮಾಡ್ತಾರೆ. ಇದು ಬಹಳ ಉಪಪನ್ನವಾದಂತಹ ವಾದ ಇಲ್ಲಿ ಹೇಳೋದು. ನಿರೂಪಣೆ ಮಾಡ್ತಾ ಇರೋ ನಮ್ಮ ಸಿದ್ಧಾಂತದಲ್ಲಿ ಇದು ಅದ್ಭುತವಾಗಿ ನಿರೂಪಣೆ ಮಾಡ್ತಾರೆ. ಅಭಾವ ರೂಪದಲ್ಲಿ ಶ್ರುತಿ ವಿರೋಧಮಪಿ ಆಹಾ, ಶ್ರುತಿ ವಿರೋಧವನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ದ್ವಾಂತಂ ತಮಃ ತೇಜಸ್ಸಿನಾಸೀತ್ ಇದು ಸಂವರ್ತವಾರ್ಥ, ಪ್ರಳಯ ವರ್ಣನ ಅಂತ ಅರ್ಥ. ಸಂವರ್ತವಾರ್ಥ ಅಂದ್ರೆ ಮುನಿಭಿ ಉಪಾಖ್ಯಾಯಿ. ನಾಸೀತ್ ತಮಃ ಜ್ಯೋತಿರಭೂತಿಥಿ ಪ್ರಳಯ ವರ್ಣನ ದೃಶ್ಯತೆ ಪುರಾಣ. ತಮಃ ಅಪಿ ನಾಸೀತ್ ಜ್ಯೋತಿರಪಿ ನ ಭೂದಿತಿ ಖಲು ಉಚ್ಯತೆ. ಯದಿ ತೇಜೋಭಾವಃ ತಮಃ ತರ್ಹಿ ಜ್ಯೋತಿ ನ ಅಭೂತ್ ಇತ್ಯೇವ ವಕ್ತವ್ಯಂ. ಎರಡು ಹೇಳ್ಬೇಕಾಗಿಲ್ಲ. ಜ್ಯೋತಿಯೂ ಇರ್ಲಿಲ್ಲ, ತಮಸ್ಸು ಇರ್ಲಿಲ್ಲ ಅಂತ ಹೇಳ್ಬೇಕಾಗಿಲ್ಲ. ಯಾಕೆಂದ್ರೆ ತಮಸ್ಸು ಜ್ಯೋತಿ ಬೆಳಕಿನ ಅಭಾವ ಅಂದ್ರೆ ಬೆಳಕಿಲ್ಲ ಅಂತ ಹೇಳಿದ್ರೆ ಸಾಕು. ಎರಡನ್ನೂ ಯಾಕೆ ಹೇಳ್ಬೇಕು ಬೇರೆ ಬೇರೆಯಾಗಿ? ತಮೋಪಿ ನಾಸೀತಿ ಪ್ರತ್ಯೇಕಂ ತಮಸೋಪಿ ನಿಷೇಧಾತ್. ತಮಸ್ಸನ್ನ ಪ್ರತ್ಯೇಕವಾಗಿ ನಿಷೇಧಿಸಿರೋದ್ರಿಂದ ಜ್ಯೋತಿ ಅಭಾವ ಅತಿರಿಕ್ತಂ ತಮಃ ಇತಿ ಸಿದ್ಧ್ಯತಿ. ಅಸ್ತು ಋಷಿವಚನಂ. ಇದು ಋಷಿವಚನ. ಇದು ಜ್ಯೋತಿಯ ಅಭಾವವೇ ಅಭಾವಕ್ಕಿಂತ ಬೇರೆಯಾದ ಪದಾರ್ಥ ತಮಸ್ಸು. ಯಾಕೆಂದ್ರೆ ಅದನ್ನ ಪ್ರತ್ಯೇಕವಾಗಿ ನಿಷೇಧ ಮಾಡಿರೋದ್ರಿಂದ ಇದು ಋಷಿ ವಚನವಾಯಿತು ಅಂತ ಹೇಳಿದ್ರೆ, ಋಷಿಗಳು ಈ ರೀತಿ ಹೇಳಿದ್ರು. ಆದರೆ ವಾಸ್ತವದಲ್ಲಿ ವ್ಯವಹಾರದಲ್ಲಿ ಹೇಗೆ ಅಂತ ಹೇಳಿದ್ರೆ, ಭಾವಾಭಾವೌ ಇತಿ ಭಾವಾಭಾವೌ ತೌ ಉಭಯ ವಿಧಿವತೆ ವ್ಯಾಹತತ್ವಾತ್. ಇಲ್ಲಿಯೂ ನೋಡ್ಬೋದು, ಪದಾರ್ಥಯೋ ತದಭಾವ ರೂಪತ್ವೇನ ಉಭಯೋ ವಿಧಿ ಯಥಾ ವ್ಯಾಹತತ್ವಾತ್. ಅದು ಹೇಗೆ ವ್ಯಾಹತವಾಗಿದೆಯೋ, ಅದು ವಿರುದ್ಧವಾಗಿದೆಯೋ, ಅಭಾವ ಭಾವ ಎರಡು ಏಕಾಲದಲ್ಲಿರೋದು ನ ಸಂಭವತಿ ತಥಾ ಉಭಯ ನಿಷೇಧೋಪಿ ವ್ಯಾಹತತ್ವಾತ್ ನಿಷೇಧಮಪಿ ಅಶಕ್ಯಂ. ನಿಷೇಧಿಸಕ್ಕೂ ಆಗೋಲ್ಲ ಎರಡು. ಉಭಯ ನಿಷೇಧವೂ ಆಗೋಲ್ಲ, ಉಭಯ ವಿಧಿನೂ ಆಗೋದಿಲ್ಲ. ಎರಡು ಇದೇ ಕಾಲದಲ್ಲಿ ಅಂತ ಹೇಳ್ತಾರಲ್ಲ, ಇಲ್ಲ ಅಂತಾನು ಹೇಳ್ತಾರೆ. ಯಯೋಹೋ ವಿರೋಧ ನಿಯತಃ. ಎರಡು ಪದಾರ್ಥಗಳಲ್ಲಿ ವಿರೋಧವು ನಿಯತವಾಗಿದ್ದರೆ ತಯೋರ್ ಮಧ್ಯೆ ಏಕಸ್ಯ ನಿಷೇಧೆ ಅನ್ಯ ಸ್ವಯಮೇವ ಆಗಚ್ಚೇತಿ. ಒಂದು ನಿಷೇಧ ಮಾಡಿದ್ರೆ ಇನ್ನೊಂದು ತಾನೇ ಇರ್ಬೇಕಲ್ಲಿ. ಎರಡರಲ್ಲಿ ಪರಸ್ಪರ ನಿಯತವಾಗಿ ವಿರೋಧವಿದ್ದರೆ ಉಭಯೋ ನಿಷೇಧಸ್ತು ವಕ್ತು ಅಶಕ್ಯ ಏವ, ಹೇಳಕ್ಕೆ ಆಗುವುದಿಲ್ಲ. ಯಥಾ ಆಲೋಕ ತಮಸೋ. ಆಲೋಕಸ್ಯ ನಿಷೇಧೆ ತಮಃ ತತ್ರ ಸ್ಯಾದೇವ, ತಮಸಃ ನಿಷೇಧೆ ಆಲಕಃ ತತ್ರ ಸ್ಯಾದೇವ. ಆಲೋಕೋಪಿ ನಾಸ್ತಿ ತಮೋಪಿ ನಾಸ್ತಿ ಇತಿ ಕದಾಪಿ ನ ವಕ್ತು ಶಕ್ತಿ. ಎರಡು ಹೇಳಕ್ಕಾಗುವುದೇ ಇಲ್ಲ ಆವಾಗ ಅಂತ ಹೇಳೋದು. ಒಂದಿಲ್ಲದೆ ಹೊರ ಒಂದಿರ್ಬೇಕು, ಎರಡು ನಿಯತವಾಗಿ ವಿರೋಧವಾಗಿದ್ರೆ. ಆದ್ರೆ ಇಲ್ಲಿ ಹಾಗೆ ಕಂಡು ಬರೋದಿಲ್ಲ. ಎರಡನ್ನೂ ನಿಷೇಧ ಮಾಡಿರೋದ್ರಿಂದ ಶ್ರುತಿ ಪ್ರಮಾಣದಿಂದ ಸ್ವತಂತ್ರ ದ್ರವ್ಯಗಳು ಅಂತ ನಾವು ಒಪ್ಕೊಳ್ಬೇಕು ಅಂತ ಹೇಳುದು. ಉಭಯ ನಿಷೇಧೋಪಿ ಉಭಯ ವಿಧಿವತ್ ಆಲೋಕೋಪಿ ಅಸ್ತಿ ತಮೋಪಿ ಅಸ್ತಿ ಇತಿವತ್ ವ್ಯಾಹತಃ. ಬೆಳಕು ಇದೆ ಕತ್ತಲೆಯೂ ಇದೆ ಅಂತ ಯಾರು ಹೇಳೋದಿಲ್ವಲ್ಲ, ಹಾಗೆಯೇ ಶ್ರುತಿರಪಿ ತಮಸಃ ದ್ರವ್ಯತ್ವೇ ಪ್ರಮಾಣವ. ಭಾಷ್ಯಕಾರರು ಶರೀರಕ್ಕೆ ಲಕ್ಷಣ ಹೇಳುವಾಗ ತಮಸ್ಸು ಶರೀರ ಅಂತ ಹೇಳಿದೆ. ಶರೀರ ಅನ್ನೋದು ದ್ರವ್ಯವಾಗಿದ್ರೇನೆ ಶರೀರವಾಗಕ್ಕೆ ಸಾಧ್ಯ. ಇಲ್ಲಿ ಹೋದ್ರೆ ಶರೀರವಾಗಕ್ಕೆ ಆಗುವುದಿಲ್ಲ. ಎಲ್ಲಿ ಬೇರೆ ಗತಿ ಇಲ್ಲದೆ ಒಪ್ಕೊಳ್ಬೇಕೋ ಅಲ್ಲಿ ದ್ರವ್ಯ ಅಂತ ಹೇಳೋದು ಅದೇ ಅತಿರಿಕ್ತವಾದ ದೇವತೆಗಳು, ಅಭಿಮಾನಿ ದೇವತೆಗಳು ಇರೋದ್ರಿಂದ ಆ ರೀತಿಯೂ ಒಪ್ಕೊಂಡಿದ್ದೀವಿ ಕೆಲವು ಕಡೆ. ಆದರೆ ಇಲ್ಲಿ ತಮಸ್ಸಿಗೆ ಆ ರೀತಿ ಒಪ್ಕೊಳ್ಳೋಕೆ ಕಾರಣವಿಲ್ಲ. ಶರೀರ ಅನ್ನೋದು ಯಸ್ಯ ಚೇತನಸ್ಯ ಯದ್ದ್ರವ್ಯಂ ಅಂತ ಆರಂಭಿಸ್ತಾರೆ ಅವರು. ಯಸ್ಯ ಚೇತನಸ್ಯ ಯದ್ದ್ರವ್ಯಂ ಸರ್ವಾತ್ಮನ ಸ್ವಾರ್ಥೇ ನಿಯಂತುಂ ಧಾರಯಿತುಂ ಚ ಶಕ್ಯಂ ತಚ್ಚೇಷತೈಕ ಸ್ವರೂಪಂಚ ತತ್ತಸ್ಯ ಶರೀರಂ. ಅದು ಶರೀರದ ಲಕ್ಷಣ, ದ್ರವ್ಯವಾಗಿರ್ಬೇಕು ಶರೀರ. ಆದ್ದರಿಂದ ಇಲ್ಲಿ ಅದು ಸಾಧ್ಯವಿಲ್ಲ. ಅಂದ್ರೆ ಧರ್ಮಭೂತ ಜ್ಞಾನ ಎಲ್ಲ ನಿರೂಪಣೆ ಮಾಡುವಾಗ ಸ್ವಾಮಿ ದೇಶಿಕನ್ ಹೇಳ್ತಾರೆ, ಶರೀರ ಅನ್ನೋದು ಜೀವಾತ್ಮನಿಗೆ ಧರ್ಮಭೂತ ಜ್ಞಾನಕ್ಕೆ ಸಮಾನವಾಗಿ ಇದೆ. ಆದ್ರೆ ಧರ್ಮಭೂತ ಜ್ಞಾನ ಧರ್ಮ, ಇದು ದ್ರವ್ಯ, ಅಷ್ಟೇ ವ್ಯತ್ಯಾಸ ಅಂತ ಹೇಳಿ. ಧೀತುಲ್ಯಂ ಅಂತ ಹೇಳ್ತಾರೆ, ಧೀತುಲ್ಯಂ ಹೇಳಿ. ಆದ್ರಿಂದ ಅದು ಅಪೃಥಕ್ ಸಿದ್ಧಂ, ಧೀತುಲ್ಯಂ ಅಪೃಥಕ್ ಸಿದ್ಧಂ ದ್ರವ್ಯಂ ಶರೀರಂ. ಶರೀರಕ್ಕೆ ಇನ್ನೊಂದು ಲಕ್ಷಣ ಹೇಳಿದ್ರು, ಧರ್ಮಭೂತ ಜ್ಞಾನಕ್ಕೆ ಸಮಾನವಾಗಿ ಅಪೃಥಕ್ ಸಿದ್ಧವಾದ ದ್ರವ್ಯವು ಶರೀರ. ಶರೀರ ಅನ್ನೋದು ದ್ರವ್ಯ ಅನ್ನೋದು ಯಾವಾಗ್ಲೂ
ಹೇಳಲೇಬೇಕು. ದ್ರವ್ಯ ಗುಣವು ಶರೀರವಾಗುವುದಿಲ್ಲ, ಜಾತಿ ಶರೀರವಾಗುವುದಿಲ್ಲ. ಒಂದು ಪದಾರ್ಥ, ಶರೀರ ಅನ್ನೋದು ಒಂದು ಪದಾರ್ಥವಾಗಿರ್ಬೇಕು. ಆದ್ದರಿಂದಲೇ ಚೇತನಾಚೇತನಗಳಿಲ್ಲ ಪರಮಾತ್ಮನಿಗೆ ಶರೀರವಾಗಕ್ಕೆ ಸಾಧ್ಯ, ಶರೀರವಾಗುತ್ತೆ. ಎಲ್ಲ ದ್ರವ್ಯಗಳು ಅದೆರಡು. ಇಲ್ಲಿ ತೇಜಃ ಅಂತ ಹೇಳಿದೆ, ಅದು ತೇಜಸ್ಸು ಮತ್ತೆ ತಮಸ್ಸು ಎರಡೂ ಶರೀರ ಅಂತ ಹೇಳಿದೆ ಶ್ರುತಿಯಲ್ಲಿ. ಯಸ್ಯ ತೇಜ ಶರೀರಂ ಜನೇನ ಸಾಕಮೇವ ಯಸ್ಯ ತಮಶರೀರಂ ಇತಿ ಅಂತರ್ಯಾಮಿ ಬ್ರಾಹ್ಮಣೇ ಶ್ರೂಯತೆ ತೇನ ತೇಜೋವದೇವ ತಮೋಪಿ ದ್ರವ್ಯಾಂತರಮಿತಿ ಸ್ಪಷ್ಟಂ. ಅದು ಒಂದು ದ್ರವ್ಯವೇ ಅನ್ನೋದು ಸ್ಪಷ್ಟವಾಗಿ ತಿಳಿದು ಬರುತ್ತೆ. ವಸ್ತುತಸ್ತು ನ ಅಸ್ಮಾಭಿಃ ಆಗ್ರಹಾತ್ ತಮಸಃ ದ್ರವ್ಯತ್ವಂ ಸಾಧ್ಯತೆ ವಸ್ತುಸ್ಥಿತಿ ಕಥನಂ ಇದಮಿತ್ಯಾಹ ಸ್ಯಾಚ ಇತ್ಯಾದಿ ಅತಿಮತನೆ. ಇದು ನಾವು ಸುಮ್ಮನೆ ಹಠ ಮಾಡಿ ಸಾಧಿಸ್ತಾ ಇಲ್ಲ, ಇದನ್ನ ವಸ್ತು ಸ್ಥಿತಿಯನ್ನೇ ಹೇಳ್ತಾ ಇದ್ದೀವಿ. ಅದು ಹೀಗೆ ಇದೆ. ಅತ್ಯಧಿಕವಾಗಿ ನಾವು ವಾದ ಮಾಡಕ್ ಹೋದ್ರೆ ಏನಾಗುತ್ತೆ, ಆ ದ್ರವ್ಯ ಅಭಾವ ಅನ್ನೋದೇ ಹೇಳಕ್ಕಾಗಲ್ಲ ನೀವು ಅಂತ ಹೇಳ್ತಾರೆ. ಕೂಲಂಕಷ ವಿಚಾರೇ ವಕ್ಷ್ಯಮಾಣ ಕ್ರಮೇಣ ಅದ್ರವ್ಯದಲ್ಲಿ ಹೇಳ್ತಾರೆ. ಸಹ ಭಾವ ಯಹ ಇತ್ಯಾದಿ ಕ್ರಮೇಣ ಅಭಾವೋಪಿ ಭಾವಾಂತರಮೇವ ಸ್ಯಾತ್ ನತು ಅತಿರಿಕ್ತಃ ಇತಿ ತೇಜೋಭಾವೋಪಿ ದ್ರವ್ಯಾಂತರ ರೂಪ ಏವ. ಅಭಾವ ಅನ್ನೋ ಪದಾರ್ಥವೇ ನೀವು ವಿಚಾರ ಮಾಡಿದ್ರೆ ನಿರೂಪಣೆ ಮಾಡಕ್ಕಾಗಲ್ಲ. ಆದ್ರಿಂದ ನೀವು ಇದು ಹೇಳ್ತಿರೋದು ಸರಿ ಇಲ್ಲ. ಇದು ತೇಜಸ್ಸಿನ ಅಭಾವ ಮಾತ್ರವಲ್ಲ, ತಮಸ್ಸು ಅನ್ನೋದು ಅತಿರಿಕ್ತವಾದ ಒಂದು ದ್ರವ್ಯ, ಅದು ಪಾರ್ಥಿವ ದ್ರವ್ಯ, ಅದು ಸಿದ್ಧಾಂತ. ನೀಲರೂಪ ಪ್ರತೀತ್ಯ ತೇಜೋಭಾವ ಪೃಥ್ವಿ ರೂಪೇ ಪರ್ಯವಸ್ಥಿತಿ ತಮಃ ಪೃಥ್ವಿ ಪದಾರ್ಥವೇ ತಮಸ್ಸು. ಅದು ಶಿಷ್ಟಂತು ಅಭಾವ ವಿಚಾರ, ಅದು ಮುಂದೆ ಹೇಳ್ತಾರೆ ಅಂತ ಹೇಳ್ತಾರೆ. ಅದ್ರವ್ಯ ಸರದಲ್ಲಿ ಅಭಾವದ ವಿಚಾರ ಹೇಳುವಾಗ ಮಿಕ್ಕಿದ ವಿಚಾರವನ್ನ, ಅಧಿಕವಾದ ವಿಚಾರವನ್ನ ಹೇಳ್ತೀವಿ ಅಂತ ಹೇಳಿದ್ರು. ಇದು ತಮಸ್ಸಿನ ಅತಿರಿಕ್ತ ದ್ರವ್ಯತ್ವ. ಅತಿರಿಕ್ತ ದ್ರವ್ಯ ಅಂದ್ರೆ ಇದು ಪಾರ್ಥಿವ ಪದಾರ್ಥ, ಅತಿರಿಕ್ತವಾದ ತತ್ವವಲ್ಲ, ಅದು ಒಂದು ಪದಾರ್ಥ, ಅದು ಪಾರ್ಥಿವ ಪದಾರ್ಥ ಅನ್ನೋದನ್ನ ನಿರೂಪಣೆ ಮಾಡಿದ್ರು. ಈಗ ಒಂದು ವಿಶೇಷವಾದ ವಿಷಯ ಹೇಳ್ತಾರೆ, ಭೂಗೋಳದ ಸ್ಥಿತಿ ವರ್ಣನೆ ಅಂತ ಹೇಳ್ಬಿಟ್ಟು. ಇದು ಪೌರಾಣಿಕ ಕ್ರಮದಲ್ಲಿ ಸ್ವಾಮಿ ದೇಶಿಕನ್ ನಿರೂಪಣೆ ಮಾಡಿರುವಂತಹ ವಿಷಯ. ಇಲ್ಲಿ ಅದನ್ನ ಸಂಸ್ಕೃತ ವ್ಯಾಖ್ಯಾನದಲ್ಲಿ ಸ್ವಾಮಿಗಳು ಸ್ವಲ್ಪ ವಿಶೇಷವಾಗಿ ವಿಚಾರ ಮಾಡ್ತಾರೆ. ಇಲ್ಲಿ ವಿಷ್ಣು ಪುರಾಣಾದಿಗಳಲ್ಲೆಲ್ಲ ಬೇರೆ ಬೇರೆ ರೀತಿ ಹೇಳಿದೆ. ಭೂಗೋಳ ವರ್ಣನೆ ಅನ್ನೋದೇ ಒಂದು ಚಿಕ್ಕದಾದ ಒಂದು ಗ್ರಂಥವನ್ನ ಸ್ವಾಮಿ ದೇಶಿಕನ್ ಕೂಡ ರಚನೆ ಮಾಡಿದ್ದಾರೆ. ಅದಕ್ಕೆ ಅನುಗುಣವಾಗಿ ಒಂದು ಪೌರಾಣಿಕವಾದ ರೀತಿಯಲ್ಲಿ ಇಲ್ಲಿ ನಿರೂಪಣೆ ಮಾಡಿದ್ದಾರೆ ಅಂತ ಹೇಳ್ಬೇಕು. ತಿಷ್ಠತ್ಯುರ್ವೀಭ ಚಕ್ರಂ ಪವನರಯವಶಾತ್ ಭ್ರಾಮ್ಯತೀತ್ಯುಕ್ತಮಾಪೈಃ ಆಪ್ತೈಃ ಭ್ರಾಂತೈಃ ಕ್ಲುಪ್ತಂ ತ್ರಿಲೋಕಿ ಭ್ರಮಣಮಿಹ ತಥಾ ಮೇದಿನಿ ಭ್ರಾಂತಿಪಾತೌ ತದ್ಭ್ರಾಂತೌ ಪ್ರಾಕ್ ಪ್ರತೀಚೋಃ ಪ್ರಸಜತಿ ಪತನೆ ಪತ್ರಿಣೋಸ್ತಾರತಮ್ಯಂ ಆತೆ ಗುರ್ವ್ಯಾಸ್ತು ತಸ್ಯಾಃ ಪ್ರಲಕುತಿ ವಿಸ್ವಮುತ್ಕ್ಷಿಪ್ತಮೇನಾಂ ನಯಾಯಾತ್. ಭೂಮಿ ಸುತ್ತಾ ಇದೆಯೇ ಇಲ್ವೇ ಅನ್ನೋದು ಇಲ್ಲಿ ವಿಚಾರ. ಸೈನ್ಸ್ ಅಲ್ಲಿ ಎಲ್ಲ ಬೇರೆ ತರ ನಿರೂಪಣೆ ಮಾಡ್ಬಿಟ್ಟಿದ್ದಾರೆ. ಇವಾಗ ಇದು ಪೌರಾಣಿಕವಾದ ಒಂದು ಪ್ರಕ್ರಿಯೆಯಲ್ಲಿ ಹೇಳ್ತಿದ್ದಾರೆ ಅಂತ ನಾವು ಅರ್ಥ ಮಾಡ್ಕೋಬೇಕಿದ್ನ. ಪೃಥ್ವಿ ವಿಚಾರದಲ್ಲಿ ಭೂಗೋಳ ವಿಚಾರನ ಪೌರಾಣಿಕ ಪ್ರಕ್ರಿಯೆಯಲ್ಲಿ ಹೇಳ್ತಾ ಇದ್ದಾರೆ ಅಂತ. ಅದಕ್ಕೆ ಪುರಾಣಗಳಲ್ಲಿ ಹೇಗೆ ಹೇಳಿದ್ಯೋ ಅದಕ್ಕೆ ಅನುಗುಣವಾಗಿ ಇಲ್ಲಿ ನಿರೂಪಣೆ ಮಾಡ್ತಿದ್ದಾರೆ. ಊರ್ವಿ ತಿಷ್ಠತಿ, ಈ ಭೂಮಿ ಸ್ಥಿರವಾಗಿ ಒಂದೇ ಕಡೆ ನಿಂತಿದೆ. ಈಗ 800-900 ವರ್ಷಗಳ ಹಿಂದೆ ಎಲ್ಲ ಅದೇ ರೀತಿಯಲ್ಲಿ ಒಪ್ಕೊಂಡಿದ್ರು, ಪುರಾಣದಲ್ಲಿ ಹೇಳಿರುವ ಹಾಗೆ ಎಲ್ಲ. ಅದಾದ್ಮೇಲೆ ನಮಗೆ ಬೇರೆ ರೀತಿಯ ಒಂದು ನಿರೂಪಣೆ ಕಂಡು ಬರುತ್ತೆ ಸೈನ್ಸ್ ಅಲ್ಲಿ. ಭಚಕ್ರಂ, ಇದು ಭೂಮಿ ಸುತ್ತೋದಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ. ಭಚಕ್ರಂ ಪವನ ರಯವಶಾತ್ ಭ್ರಾಮ್ಯತಿ ಇತಿ ಆಪ್ತೈಹಿ ಉಕ್ತಂ. ಇದು ಅದರ ಒಂದು ವೇಗದಿಂದ, ಪವನ ರಯ ಅಂದ್ರೆ ವಾಯುವೇಗ, ವಾಯುವೇಗದಿಂದ ಭಚಕ್ರ ಅಂದ್ರೆ ತೇಜೋ ಪದಾರ್ಥಗಳ ಚಕ್ರ ಮಂಡಲ, ನಕ್ಷತ್ರ ಮಂಡಲ, ನಕ್ಷತ್ರವೇ ಮೊದಲಾದ ಮಂಡಲಗಳು ಯಾವುದಿದೆಯೋ ಅದು ವಾಯುವೇಗದ ವಶದಿಂದ ಭ್ರಾಮ್ಯತಿ ಸುತ್ತಾ ಇದೆ ಅಂತ ಹೇಳ್ಬಿಟ್ಟು ಆಪ್ತರಾದ ವ್ಯಾಸಾದಿಗಳು ಹೇಳಿದ್ದಾರೆ. ವಾಯುವೇಗದ ವಶದಿಂದ ಸುತ್ತಾ ಇದೆ ಇದೆಲ್ಲ ಅಂತ ಪುರಾಣಗಳಲ್ಲಿ ಹೇಳಲ್ಪಟ್ಟಿದೆ. ಇದು ಇಹ ತ್ರಿಲೋಕಿ ಭ್ರಮಣಂ ಭ್ರಾಂತೈಹಿ ಕ್ಲುಪ್ತಂ. 3 ಲೋಕಾನು ತಿರುಗ್ತಾ ಇದೆ ಅಂತ ಹೇಳೋದು ಭ್ರಾಂತಿ ಅಂತ ಹೇಳ್ತಿದ್ದಾರೆ ಇಲ್ಲಿ.
ಪುರಾಣಗಳ ಪ್ರಕಾರ ಅದು ಇಲ್ಲ. ಹಾಗೆ ಲೋಕಗಳೆಲ್ಲ ಸುತ್ತಾ ಇದೆ ಅಂತ ಹೇಳೋದು ಒಪ್ಕೊಳ್ಳೋದಿಲ್ಲ. ತಥಾ ಮೇದಿನಿ ಭ್ರಾಂತಿ ಪಾತವು. ನಾವು ಸೈನ್ಸ್ ಅಲ್ಲಿ ಈಗ ಭೂಮಿನೂ ಸುತ್ತಾ ಇದೆ, ಎಲ್ಲವೂ ಸುತ್ತಾ ಇದೆ ಅಂತ ಒಪ್ಕೊಳ್ತೀವಲ್ಲ, ಅದನ್ನು ನಿರೂಪಣೆ ಮಾಡಿದ್ದಾರೆ. ಹಾಗೆ ಪುರಾಣಗಳಲ್ಲಿ ಹಾಗೆ ಹೇಳಿಲ್ಲ. ತಥಾ ಮೇದಿನಿ ಭ್ರಾಂತಿ ಪಾತವು. ಅದೇ ರೀತಿ ಭೂಮಿ ಮಾತ್ರ ತಿರುಗ್ತಿದೆ, ಭೂಮಿ ಕೆಳಗೆ ಬೀಳ್ತಾ ಇದೆ. ಕೆಲವರು ಹೇಳ್ತಾರೆ ಪಾತ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು, ಭೂಮಿ ಬೀಳ್ತಾ ಇದೆ ಅಂತ ಹೇಳ್ತಾರೆ, ಪತನವಾಗ್ತಾ ಇದೆ ಅಂತ ಹೇಳ್ಬಿಟ್ಟು, ಅದು ಭ್ರಾಂತಿ. ಅದರಿಂದ ಭೂಮಿ ಸದಾ ಬೀಳ್ತಾ ಇದೆ ಅನ್ನೋದು ಕೂಡ ಭ್ರಾಂತ ಜನರು ಹೇಳ್ತಾರೆ. ಇದರಲ್ಲಿ ಮೊದಲನೇ ಪಕ್ಷವೇ ಪುರಾಣಗಳಲ್ಲಿ ಪ್ರಸಿದ್ಧ. ಅಂದ್ರೆ ಭೂಮಿ ತಿರುಗ್ತಾ ಇದೆ ಅಂತ ಹೇಳೋದು, ಅದನ್ನ ಉಳಿದ ಪಕ್ಷಗಳನ್ನೆಲ್ಲ ನಿರಾಕರಿಸ್ತಾರೆ ಎಂದ್ರು. ಭ್ರಾಂತವು ಪತ್ರಿಣೋಹೋ ಪ್ರಾಕ್ ಪ್ರತೀಚೋಹೋ ಪತನೆ ತಾರತಮ್ಯಂ ಪ್ರಸಜತಿ. ಭೂಮಿ ತಿರುಗಿದ್ರೆ ಏನಾಗುತ್ತೆ ಅಂದ್ರೆ, ಎರಡು ಪಕ್ಷಿಗಳು ಪೂರ್ವ ಪಶ್ಚಿಮ ದಿಕ್ಕಿನಲ್ಲಿ ಹಾರಿದಾಗ ಗುರಿ ಮುಟ್ಟೋದ್ರಲ್ಲಿ ಕಾಲ ತಾರತಮ್ಯ ಬರ್ಬೇಕಾಗುತ್ತೆ. ಭೂಮಿನೂ ಸುತ್ತಾ ಇದ್ರೆ, ಪಕ್ಷಿಗಳು ಎರಡು ಡೈರೆಕ್ಷನ್ ಅಲ್ಲಿ ಹಾರ್ತಾ ಇದ್ರೆ, ಒಂದ್ ಕಡೆ ಜಾಗ ಒಂದು ದಿಕ್ಕಿನಲ್ಲಿ ಹೋದಾಗ ಗುರಿ ಮುಟ್ಟೋದ್ರಲ್ಲಿ ತಾರತಮ್ಯ ಬರ್ಬೇಕು ಅಂತ ಹೇಳಿದ್ರು. ಆದರೆ ಹಾಗೆ ಕಂಡು ಬರೋದಿಲ್ಲ. ಭೂಮಿ ತಿರುಗ್ತಿದೆ ಅನ್ನೋ ಪಕ್ಷದಲ್ಲಿ ಹೇಳ್ತಾರೆ, ಒಂದೇ ಸಮಯದಲ್ಲಿ ಒಂದು ಪಕ್ಷಿ ಪೂರ್ವ ದಿಕ್ಕಿಗೆ ಹೋಗುತ್ತೆ, ಮತ್ತೊಂದು ಪಕ್ಷಿ ಪಶ್ಚಿಮ ದಿಕ್ಕಿನಲ್ಲಿ ಹೋಗುತ್ತೆ. ಭೂಮಿನೂ ಇವಾಗ ಸುತ್ತಾ ಇದೆ ಅಂತ ಇಟ್ಕೊಳ್ಳಿ. ಎರಡು ಹಾಡಿದ್ರೆ ಆಕಾಶಕ್ಕೆ ಹಾರಿದಾಗ ಭೂಮಿ ಪಶ್ಚಿಮದಿಂದ ಪೂರ್ವ ಕಡೆ ತಿರುಗ್ತಾ ಇರೋದ್ರಿಂದ ಪಶ್ಚಿಮ ದಿಕ್ಕಿನಲ್ಲಿರೋ ಗುರಿ ಪಕ್ಷಿ ಇರೋ ಜಾಗ ತಾನಾಗೇ ಬಂದ್ಬಿಡ್ಬೇಕು. ಅವಾಗ ಪಕ್ಷಿ ಹೋಗ್ಲೇಬೇಕಾಗಿಲ್ಲ ಅಂತ ಇಲ್ಲಿ ನಿರೂಪಣೆ ಮಾಡ್ತಾ ಇದ್ದಾರೆ. ಪೂರ್ವ ದಿಕ್ಕಿನಲ್ಲಿ ಮತ್ತೆ ದೂರ ಹೋಗಿ ಅದು ತುಂಬಾ ಸಮಯ ಆದ್ಮೇಲೆ ಅಲ್ಲಿ ಹೋಗಿ ಸೇರ್ಬೇಕು. ಇದೆಲ್ಲ ಈ ರೀತಿ ನಮ್ಗೆ ಕಂಡು ಬರೋದಿಲ್ಲ ಲೋಕದಲ್ಲಿ. ಆದ್ದರಿಂದ ಭೂ ಭ್ರಮಣವಾದ ಸರಿ ಇಲ್ಲ, ಭೂಮಿ ಸುತ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಭೂಮಿ ಸುತ್ತೋದು ಸರಿ ಇಲ್ಲ ಅನ್ನೋದು ಪೌರಾಣಿಕ ಒಂದು ಪ್ರಕ್ರಿಯೆ ಅಂತ ಅರ್ಥ ಮಾಡ್ಕೋಬೇಕು ನಾವು. ಗುರ್ವ್ಯಾಹ ತಸ್ಯಾಹ ಪಾತೇತು ದಿವ್ಯ ಸಮುಕ್ಷಿಪ್ತಂ ಪ್ರಲಘುವೇನಾಂ ನಯಾಯ. ಯಾಕಂದ್ರೆ ಬೀಳ್ತಾ ಇದೆ ಅಂತ ಹೇಳುವ ಒಂದು ಪಕ್ಷವಿದೆ, ಭೂಮಿ ಸತ್ತವಾಗಿ ಬೀಳ್ತಾ ಇದೆ ಅಂತ. ಬೀಳ್ತಿದೆ ಅನ್ನೋ ಪಕ್ಷದಲ್ಲಿ ಏನಾಗುತ್ತೆ ಅಂದ್ರೆ, ಆಕಾಶಕ್ಕೆ ಒಂದು ಪದಾರ್ಥ ಮೇಲೆ ಎಸೆದ್ರೆ ಭೂಮಿಗಿಂತಲೂ ಹಗುರವಾದ್ದು ಅಂತ ಇಟ್ಕೊಳ್ಳಿ, ಕಲ್ಲು ಮೊದಲಾದದ್ದು, ಅದು ತಲುಪದೆ ಹೋಗ್ಬೇಕು. ಆವಾಗ ಮೇಲಕ್ಕೆ ಎಸಕಲ್ಲು ಮುಟ್ರೊಳಗೆ ಭೂಮಿ ಕೆಳಗೆ ಹೋಗ್ಬಿಡುತ್ತಲ್ಲ, ಆದ್ದರಿಂದ ಹೀಗೆ ಹೋಗ್ತಾನೆ ಇರುತ್ತೆ. ಅದು ಬೀಳ್ತಾ ಇದ್ರೆ ಇದು ಹೋಗ್ತಾನೆ ಇದ್ರೆ ಯಾವತ್ತೂ ಇದೆರಡು ಮೀಟ್ ಆಗೋದಿಲ್ಲ, ಒಂದಕ್ಕೆ ಸೇರೋದಿಲ್ಲ. ಈ ರೀತಿ ವಾದವನ್ನ ಇಲ್ಲಿ ಹೇಳ್ತಾರೆ. ಆದ್ರಿಂದ ಅದನ್ನ ನಾವು ಒಪ್ಕೊಳ್ಳೋದಿಲ್ಲ ಅಂತ. ಇಲ್ಲಿ ಸಂಪ್ರದಾಯ ಭೇದಕ್ಕೆ ಏನು ಅಂತ ಹೇಳಿದ್ರೆ ಹೇಳ್ತಾರೆ, ನಿಗಮಗ್ರಾಹ್ಯಂ ಜ್ಯೋತಿಷಾಸ್ತ್ರದ ವಿಷಯ ಬಂದ್ಬಿಡ್ತದೆ. ಇದಿಷ್ಟೇ, ಇದರಲ್ಲಿ ಜಾಸ್ತಿ ಏನು ಹೇಳಿಲ್ಲ. ಭೂಭ್ರಮಣವಾದ ಅನ್ನೋದನ್ನ ಒಪ್ಕೊಳ್ಳೋದಿಲ್ಲ ಅಂತ ಹೇಳೋದು. ಪುರಾಣಗಳಲ್ಲಿ ಇದನ್ನ ಒಪ್ಕೊಂಡಿಲ್ಲ, ಅದನ್ನೇ ಇಲ್ಲಿಯೂ ಕೂಡ ನಿರೂಪಣೆ ಮಾಡ್ತಾರೆ. ಅದಕ್ಕೆ ಸಂಸ್ಕೃತದಲ್ಲಿ ಸ್ವಲ್ಪ ಸ್ವಾಮಿಗಳು ಹೆಚ್ಚಾಗಿ ಇದರ ಬಗ್ಗೆ ಹೇಳ್ತಾರೆ. ಪ್ರಕೃತಿವಾಚಕ ತಮಃಪದಸ್ಯ ಅರ್ಥಃ ನ ಕಸ್ಯಾಪಿ ಅನುಭವೋಚನ. ಇದೆಲ್ಲ ಅದ್ರ ಬಗ್ಗೆ ಸ್ವಲ್ಪ ಹೆಚ್ಚಾದ ವಿಷಯ ಹೇಳ್ತಾರೆ. ಈಗ ಪೃಥ್ವಿ ತತ್ವ ನಿರೂಪಣಾನಂತರಂ ಪ್ರಸಕ್ತ್ಯ ಪೃಥ್ವಿ ಗೋಲಂ ಅಧಿಕೃತ್ಯ ಪುರಾಣೋಕ್ತಂ ಅನುವದತಿ. ಪೃಥ್ವಿ ತತ್ವದಲ್ಲಿ ಹೇಳ್ತಾ ಇರುವಾಗ ಪುರಾಣಗಳಲ್ಲಿ ಹೇಳಿದಂತಹ ಪೃಥ್ವಿಯ ಒಂದು ಆಕಾರ, ಅದರ ಭ್ರಮಣ, ಇದನ್ನೆಲ್ಲ ಹೇಳ್ತಾರೆ. ಉರ್ವಿ ಭೂಮಿ ತಿಷ್ಠತಿ ಸ್ಥಿರ ಏಕತ್ರ ತಿಷ್ಠತಿ. ಭಚಕ್ರಂ ಗ್ರಹ ತಾರ ನಕ್ಷತ್ರಾದಿಗಣ ಪವನ ರಯ ವಶಾತ್ ಮರುದ್ವೇಗ ವಶಾತ್. ಗಾಳಿಯ ಒಂದು ವೇಗದಿಂದ ಭ್ರಾಮ್ಯತಿ ಪರಿಭ್ರಮತೆ ಇತಿ ಆಪ್ತೈ ಪುರಾಣಕಾರೈ ಉಕ್ತಂ. ಅವರು ಆಪ್ತರಾದವರು ಋಷಿಗಳು ಹಾಗೆ ಹೇಳಿದ್ದಾರೆ. ಭ್ರಾಂತೈ ಕೈಶ್ಚಿದಿಹ ಏತದ್ವಿಷಯೇ ತ್ರಿಲೋಕ್ಯಾಹ ಭ್ರಮಣಂ ಕಲ್ಪಿತಂ. ಉರ್ವಿ ತಿಷ್ಠತಿ ಅಂತ ಹೇಳಿದ್ದಾರೆ ಋಷಿಗಳು. ಕೆಲವರು ಇದು ಸುತ್ತಾ ಇದೆ ಅಂತ ಹೇಳ್ತಾರೆ, ಮೇದಿನಿ ಬೀಳ್ತಾ ಇದೆ ಅಂತ ಕೆಲವರು ಹೇಳ್ತಾರೆ. ತಥಾ ಮೇದಿನಿ ಭ್ರಾಂತಿ ಪಾತವು ಅಪಿ ಆರ್ಯಭಟಾದಿ ಸಮ್ಮತಃ ಭೂಭ್ರಮಣವಾದಃ ಜೈನೋಕ್ತಃ ಭೂಪತನವಾದಶ್ಚ ಭ್ರಾಂತೈ ತೃಪ್ತವು. ಆರ್ಯಭಟರು ಹೇಳಿದ್ದು ಭೂಮಿ ಸುತ್ತಾ ಇದೆ ಅಂತ ಹೇಳಿದ್ರು ಆರ್ಯಭಟರು. ಇವರು ಜೈನರಲ್ಲಿ ಕೆಲವರು ಭೂಮಿ ಕೆಳಗೆ ಬೀಳ್ತಾ ಇದೆ ಅಂತ ಹೇಳ್ತಾರೆ. ಮೋಕ್ಷ ಅಂದ್ರೆ ಸತತ ಊರ್ಧ್ವಗಮನ ಅಂತ ಹೇಳಿದ್ರು. ಜೈನರಿಗೆ ಯಾವುದು ಮೋಕ್ಷ ಅಂತ ಹೇಳಿದ್ರು, ಮೋಕ್ಷದಲ್ಲಿ ಜೀವಾತ್ಮ
ಎಲ್ಲಾರು ಹೋಗ್ತೀಯೇ, ಬೇರೆ ಲೋಕಕ್ಕೆ ಹೋಗ್ತಾನೆಯೇ, ಈ ಲೋಕವನ್ನು ಬಿಟ್ಟು ಏನಾಗ್ತಾನೆ ಅಂದ್ರೆ ಸತತೋರ್ಧ ಗಮನ, ಹೋಗ್ತಾನೇ ಇದ್ದಾನೆ ಮೇಲ್ಗಡೆಗೆ. ಅದುವೇ ಮೋಕ್ಷ ಅಂತ ಹೇಳಿದ್ರು. ಒಂದ್ ಕಡೆ ಇರೋದಿಲ್ಲ, ಅದು ಸತತೋರ್ಧ ಗಮನ ಅಂತ ಹೇಳ್ತಾರೆ. ಅವ್ರು ಭೂಮಿ ಕೆಳಗೆ ಬೀಳ್ತಾ ಇದೆ ಅಂತ ನಿರೂಪಣೆ ಮಾಡ್ತಾರೆ. ಇದೆಲ್ಲ ಭೂಭ್ರಮಣ ಪಕ್ಷೆ ದೋಷಂ ಪ್ರದರ್ಶಯತಿ ಭ್ರಾಂತಿವ ಭ್ರಾಂತವ್ ಇತ್ಯಾದಿ ಭುವಃ ಭ್ರಮಣೆ ಪತ್ರಿಣೋಹೋ ಪಕ್ಷಿಣೋಹೋ. ಭೂಮಿ ಭ್ರಮಣವಾಗ್ತಿದೆ ಅಂತ ಹೇಳಿದ್ರೆ ಪಕ್ಷಿಗಳು ಪೂರ್ವ ಪಶ್ಚಿಮ ದಿಕ್ಕಲ್ಲಿ ಹೋಗೋದ್ರಲ್ಲಿ ವ್ಯತ್ಯಾಸ ಬಂದ್ಬಿಡ್ಬೇಕು, ಅವಾಗ ತಾರತಮ್ಯ ಬರಬೇಕು ಅಂತ ಹೇಳ್ಬಿಟ್ಟು ಅದಕ್ಕೆ ಇಲ್ಲಿ ಅದನ್ನು ವಿವರಿಸ್ತಾರೆ. ಭೂಭ್ರಮಣವಾದಿನಃ ಹಿ ವದಂತಿ ಭೂಮಿ ಪಶ್ಚಿಮ ದಿಶಃ ಪೂರ್ವಾಂ ದಿಶಂ ಭ್ರಮತಿ. ಏವಂ ತರ್ಹಿ ದ್ವೌ ಪಕ್ಷಿಣೌ ಯುಗಪತ್ ಆಕಾಶಂ ಉತ್ಪತ್ಯ ಉಪರಿ ಗತೌ ತತಃ ತಯೋರೇಕಃ ಪ್ರಾಗ್ದಿಶಂ ಅಪರಶ್ಚ ಪ್ರತ್ಯಗ್ದಿಶಂ च अभिमुखीकृत्य युगपत् यदा डयेतां तदा पक्षिणोः उपरि आकाशे स्थितत्वात् भूमेश्च पूर्वदिगभिमुखं भ्रमणात् पूर्वदिशं प्रति गतः पक्षी स्वलक्ष्यं कदापि न प्राप्नुयात्. ಅದನ್ನೇ ಹೇಳ್ತಿದ್ದಾರೆ, ಪೂರ್ವ ದಿಕ್ಕಲ್ಲಿ ಹೋಗೋದು ಭೂಮಿನ ಸುತ್ತಾ ಇದ್ರೆ ಅದು ತನ್ನ ಲಕ್ಷ್ಯಕ್ಕೆ ಹೋಗಲೇಬಾರದು, ಇರೋ ಕಡೆ ಇರಬೇಕು ಅಂತ ಹೇಳಿ. ಭೂಮೇಃ ಪೂರ್ವ ದಿಶಃ ವೇಗೇನ ಭ್ರಮಣೆ ಪಕ್ಷಿಣಾ ತಲ್ಲಕ್ಷ್ಯ ಪ್ರಾಪ್ತೆ ಅಸಂಭವಾತ್. ಪ್ರತ್ಯೇಕ ದಿಶಾ ಅಭಿಮುಖಂ ವಸ್ತು ಏನು ಹಾರದೇನೆ ಅದು ಸೇರ್ಬಿಡ್ಬೇಕು ಒಂದು ಡೈರೆಕ್ಷನ್ಲಿ ಸೇರ್ಲೇಬಾರದು, ಈ ರೀತಿ ಬರುತ್ತೆ ಇಲ್ಲಿ. ಯಾವುದಯಂ ಆಕಾಶೆ ಕ್ಷಣಂ ತಿಷ್ಠತಿ ತಾವತ್ತೇವ ಭೂಮಿ ಭ್ರಮಮಾಣ ತತ್ಪಕ್ಷಿ ಲಕ್ಷ್ಯಂ ಸ್ವಯಮೇವ ತಸ್ಯ ಸುಗಮಂ ಕುರ್ಯಾತ್. ಒಂದ್ ಕಡೆ ಇದ್ರೆ ಸಾಕು, ಮೇಲ್ಗಡೆ ಭೂಮಿನೇ ಸುತ್ತಾ ಇರೋದ್ರಿಂದ ಎಲ್ಲಿ ಹೋಗ್ಬೇಕು ಅಲ್ಲಿ ತಾನೇ ಹೋಗ್ಬಿಡುತ್ತೆ. ಇದೆಲ್ಲದು ಕಂಡು ಬರೋದಿಲ್ಲ. ನಚೇತದ ದೃಶ್ಯತೆ ಅತಃ ಭೂಮೃಣವಾದ ನ ಯುಕ್ತ ಅನ್ನೋದು ಇಲ್ಲಿ ಹೇಳ್ತಾರೆ. ಇಲ್ಲಿ ಇದಾಂತೀಂತನಸ್ತು ವಿಜ್ಞಾನಿಭಿ ಕೇವಲಂ ಭೂಮಿ ನ ಭ್ರಮತಿ ಕಿಂತು ಭೂಮೇ ಪರಿಸರಾಯಮಾಣಃ ಉಪರಿತನ ವಾಯುಮಂಡಲ ಭಾಗೋಪಿ ತಯಾ ಸಹ ಭ್ರಮತಿ ಅತಃ ನ ತಾರತಮ್ಯಂ ಇತಿ ಉಚ್ಯತೆ. ಎಲ್ಲವೂ ಸುತ್ತಾ ಇದೆ ಅಂತ ಹೇಳ್ತಾರೆ. ಅದರದ್ದೇ ಅದು ವಿಸ್ತಾರವಾಗಿರೋದ್ರಿಂದಲೂ ಕಾರಣ, ದೂರವಾಗಿರೋದು ಅದೆಲ್ಲ. ಆಚಾರ್ಯೈ ವಾಯುಮಂಡಲ ರಹಿತ ಕೇವಲ ಭೂಮಣವಾದ ಖಂಡ್ಯತೆ. ಅಂದ್ರೆ ವಾಯುಮಂಡಲವೂ ಸುತ್ತಾ ಇರಬೇಕು, ಹಾಗೆ ಸುತ್ತ ಇದ್ರೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ನಿರೂಪಣೆ ಮಾಡ್ತಾರೆ. ಅದನ್ನು ಬಿಟ್ಟು ಬರೀ ಭೂಮಿಯ ಭ್ರಮಣವನ್ನು ಮಾತ್ರ ಇಲ್ಲಿ ಖಂಡಿಸ್ತಾರೆ ಅನ್ನೋದು ನಾವು ತಿಳ್ಕೊಳ್ಬೇಕು ಅಂತ ಹೇಳ್ತಾರೆ. ಭೂಪತನವಾದವಲ್ಲಿಯೂ ಹಾಗೆಯೇ ಇದೆಲ್ಲ ಪುರಾಣದಲ್ಲಿ ಹೇಳಿರೋದು, ಅದು ಬೇರೆ ಬೇರೆ ದೃಷ್ಟಿಯಿಂದ ಹೇಳಿರ್ಬೋದು ಅವರು. ಅದನ್ನ ನಾವು ತಿಳಿಯೋದು ಕಷ್ಟ. ಸೈನ್ಸ್ ಅಲ್ಲಿ ಬೇರೆ ತರ ನಿರೂಪಣೆ ಮಾಡಿದ್ದಾರೆ. ಅಧಿಕ ಗುರುತ್ವವತ್ಯಾಹ ಪೃಥಿವ್ಯಾಹ ಪಾತೇತು ಆಕಾಶೆ ಪುರುಷೇಣ ಉಪರಿ ಕ್ಷಿಪ್ತಂ ಪೃಥಿವಿ ಅಪೇಕ್ಷೆಯ ಅತ್ಯಂತ ನ್ಯೂನ ಗುರುತ್ವವತೆ ಲೋಷ್ಟಾದೀನಾಂ ಭುವಂ ಕದಾಪಿ ನ ಪ್ರಾಪ್ನುಯಾತ್. ಇದು ಬಹಳ ಭಾರವಾಗಿದೆ ಭೂಮಿ. ಮೇಲೆ ಒಂದು ಕಲ್ಲೆಸಿದ್ರೆ ಅದು ಬಹಳ ಲಘುವಾಗಿದೆ. ಈ ಭೂಮಿ ಭಾರವಾಗಿದ್ರಿಂದ ಇನ್ನು ವೇಗವಾಗಿ ಕೆಳಗಡೆ ಹೋಗ್ತಾ ಇರ್ಬೇಕು, ಅವಾಗ ಕಲ್ಲು ಅದನ್ನು ಸೇರೋದೇ ಇಲ್ಲ, ಕೆಳಗೆ ಬೀಳೋದೇ ಇಲ್ಲ ಅಂತ ಹೇಳ್ಬೇಕು. ಅದೆಲ್ಲ ಇಲ್ಲಿ ನಿರೂಪಣೆ ಮಾಡ್ತಾರೆ. ಅದು ಪತನವಾದವನ್ನ ಈ ರೀತಿ ತರ್ಕದಿಂದಲೇ ಅದನ್ನ ತಳ್ಳಿ ಹಾಕ್ತಾರೆ. ಭೂಗೋಳ ನಿರ್ಣಯ ಅಂತ ಒಂದು ಗ್ರಂಥ ಬರ್ದಿದ್ದಾರೆ. ಸ್ವತಂತ್ರೋ ಲಘು ಗ್ರಂಥ ಕಶ್ಚಿತ್ ಪುರಾಣಾನುಸಾರಾತ್ ವಿರಚಿತ. ಪುರಾಣಕ್ಕೆ ಅನುಸಾರವಾಗಿ ಮಾಡಿದ್ದಾರೆ. ವಿಷ್ಣು ಪುರಾಣಾದಿ ಪುರಾಣ ಪ್ರಕ್ರಿಯಾಮನುಸೃತ್ಯ ಚ ವರ್ಣಿತ. ವಿಷ್ಣು ಪುರಾಣದಲ್ಲಿ ಇದೆಲ್ಲ ವಿಸ್ತಾರವಾಗಿ ಹೇಳಲ್ಪಟ್ಟಿದೆ. ಪೌರಾಣಿಕ ಪ್ರಕ್ರಿಯಾ ಹಿ ಭೂಮೇ ಪರಿತಃ ಸಪ್ತ ಸಾಗರಾಧಿಕಂ ವರ್ಣಯತಿ. 7 ಸಾಗರಗಳಿದೆ ಭೂಮಿ ಸುತ್ತಲೂ ಅಂತೆಲ್ಲ ಹೇಳಿದೆ. 7 ಆವರಣಗಳಿದೆ, ಇದೆಲ್ಲವೂ ಹೇಳಲ್ಪಟ್ಟಿದೆ ಪುರಾಣಗಳಲ್ಲಿ. ಅದು ಅತ್ಯಂತಂ ಪ್ರತ್ಯಕ್ಷಾದಿ ವಿರುದ್ಧಂ. ಪ್ರತ್ಯಕ್ಷದಲ್ಲಿ ಅದನ್ನೆಲ್ಲ ನಂಬೋದಕ್ಕಾಗೋದಿಲ್ಲ ಅಂತ. ಭೂಮೇ ಗೋಳರೂಪತಾಯ ಆರ್ಯಭಟಾದಿಭಿ ಜ್ಯೋತಿಷ್ಕೈ ಅಪಿ ಅಂಗೀಕಾರಾತ್ ಸಪ್ತಸಾಗರಾದೀನಾಂ ಭೂಮಾವೇವ ಏತೈ ನಿರೂಪಣಾಚ. ಇದೆಲ್ಲ ಸಪ್ತಸಾಗರಗಳು ಭೂಮಿಯಲ್ಲಿಯೇ ಇದೆ ಅಂತ ಹೇಳಬೇಕೇ ಹೊರತು ಭೂಮಿಯ ಸುತ್ತಲೂ ಇರುವ ಆವರಣಗಳು ಅಂತ ಏನು ಹೇಳಿದೆ ವಿಷ್ಣು ಪುರಾಣಾದಿಗಳಲ್ಲಿ ಅದನ್ನ ಈಗ ಒಪ್ಕೊಳ್ಳೋಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ಮತ್ತೆ ಅದು ಭೂಮಿ ಅನ್ನೋದು ಗೋಳರೂಪವಾದದ್ದು ಅನ್ನೋದು ಕೂಡ ಆರ್ಯಭಟ ಮೊದಲಾದವರು ನಿರೂಪಣೆ ಮಾಡಿದ್ದಾರೆ. ಆದ್ದರಿಂದ ಈಗಿನ ಒಂದು ವೈಜ್ಞಾನಿಕ ದೃಷ್ಟಿಯಿಂದ ಸಮರ್ಥನೀಯಂ ಭವೇತ್. ಅಥಾಪಿ ಪೌರಾಣಿಕಿ ಪ್ರಕ್ರಿಯಾ ಅಬದ್ಧ ಇತಿ ನ ಭ್ರಮಿತವ್ಯಂ. ಇದು ಅಬದ್ಧ ಆದದ್ದು ಅಂತ ಹೇಳಬಾರ್ದು ಅಂತ ಹೇಳ್ತಾರೆ.
ಯಾಕೆ ಅಂದ್ರೆ ಯೋಗಶಾಸ್ತ್ರಗಳಲ್ಲಿ ಇಲ್ಲಿ ಬರೀತಾರೆ ಆಚಾರ್ಯರು, ಯೋಗಶಾಸ್ತ್ರ ರಹಸ್ಯ ಜ್ಞಾನಾಂ ಸಾ ಪ್ರಕ್ರಿಯಾ ಸುಗಮ ಸ್ಯಾತ್. ಯೋಗಶಾಸ್ತ್ರಗಳ ರಹಸ್ಯಗಳನ್ನೆಲ್ಲ ತಿಳಿದವರು ಇದು ಹೇಗೆ ಇದು ನಿರೂಪಣೆ ಮಾಡಿದೆ ಅನ್ನೋದು ನಾವು ತಿಳ್ಕೊತಾರೆ, ಇದರಲ್ಲಿ ಬಹಳ ರಹಸ್ಯಗಳಿದೆ ಅಂತ ಬರೀತಾರೆ ಇವರು. ಆದ್ದರಿಂದ ಇದು ಯೋಗಶಾಸ್ತ್ರ ವಿಧಿಯಿಂದ ಹೇಳಿದ್ದಾರೆ ಇಲ್ಲಿ, ಪ್ರಕ್ರಿಯೆಯಿಂದ. ಆಚಾರ್ಯರೂಪಿ ಯೋಗಶಾಸ್ತ್ರ ಪ್ರಕ್ರಿಯೆ ಏವ ವರ್ಣಿತಮಿತಿ ಮಂತವ್ಯಂ. ಅಧಿಕ ಮಾತ್ರ ಅಪ್ರಸ್ತುತಂ ಅಂದ್ಬಿಟ್ರು. ಇಲ್ಲಿ ಇದು ಬೇಕಾಗಿಲ್ಲ ನಮ್ಗೆ ಅಧಿಕವಾದ ವಿಷಯ. ಆದರೆ ಇಲ್ಲಿ ಭ್ರಮೆ ಅಂತ ತಿಳಿಬೇಡಿ, ಪುರಾಣದಲ್ಲಿ ಹೇಳಿರೋದು, ಪುರಾಣದಲ್ಲಿರೋದೆಲ್ಲ ಸತ್ಯವೇ ಒಂದು ದೃಷ್ಟಿಯಿಂದ. ಅದು ಯಾವ ದೃಷ್ಟಿಯಿಂದ ಅವ್ರು ಹೇಳಿದ್ರು, ಹೇಗೆ ಹೇಳಿದ್ರು, ಇದೆಲ್ಲ ಬೇಕಾದಷ್ಟು ರಹಸ್ಯ ಜ್ಞಾನಗಳಿದೆ ಇದರಲ್ಲಿ. ಅದನ್ನ ಆಯಾ ಶಾಸ್ತ್ರಗಳು, ಬೇರೆ ಶಾಸ್ತ್ರಗಳು ಹೋಗಿ ಯೋಗ ಶಾಸ್ತ್ರ ರಹಸ್ಯವನ್ನು ತಿಳಿದವರು ಅವರಿಂದ ಕೇಳಿದ್ರೆ ಅಧಿಕವಾದ ವಿಷಯಗಳನ್ನು ನಾವು ತಿಳಿಸ್ಕೊಳ್ಳೋಕೆ ಸಾಧ್ಯ ಅಂತ ಹೇಳಿ ಇಲ್ಲಿಗೆ ನಿಲ್ಲಿಸ್ತಾರೆ. ಇದರಲ್ಲಿ ಭೂಗೋಳದ ವಿಷಯದಲ್ಲಿ ಅಧಿಕವಾಗಿ ವಿಚಾರ ಬೇಕಾಗಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿಗೆ ನಿಲ್ಲಿಸ್ತಾರೆ. ಅದಕ್ಕೆ ಮೇಲೆ ಮುಂದೆ ಜ್ಯೋತಿಷಾಸ್ತ್ರದ ಪ್ರಾಮಾಣ್ಯ ಮೊದಲಾದದೆಲ್ಲ ಹೇಳ್ತಾರೆ. ಜ್ಯೋತಿಷಾಸ್ತ್ರದ ಮರ್ಯಾದೆ, ಅದರ ಪ್ರಾಮಾಣ್ಯ ಮೊದಲಾದದ್ದು ಹೇಗೆ ಅನ್ನೋದನ್ನ ವಿಚಾರ ಮಾಡ್ತಾರೆ. ಅದನ್ನ ಮುಂದೆ ಮುಂದಿನ ಕ್ಲಾಸ್ನಲ್ಲಿ ಅನುಸಂಧಾನ ಮಾಡೋಣ ಅಂತ ನಮಸ್ಕಾರ ಮಾಡಿ ನಿಲ್ಲಿಸ್ಕೊಳ್ತೇನೆ. ಆರ್ಥಿಕ ಸಿಂಹಾಯ ಕಲ್ಯಾಣ ಗುಣಶಾಲನೆ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ಶ್ರೀಮತೆ ನಿಗಮಾಂತ ಮಹಾದೇವ.